ಆಕಾಶವಾಣಿ ಸಾಗರದ ಆಚೆಯಲ್ಲಿ ಮೊಳಗುತಿ ಹಡಿಂಡಿಮ ಆಗರವು ಪ್ರತಿ ಮನದಿ ಮಿಡಿಯುತಿಹ ಕನ್ನಡ ಡಿಂಡಿಮ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮ. ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ, ನಿಮಗೆ ಶುಭ ಮಾಡುವ ನಮಸ್ಕಾರಗಳು. ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಮುಖ್ಯ ಅತಿಥಿ ಡಾಕ್ಟರ್ ಸಂಜಯ್ ಶಾಂತಾರಾಮ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ ಶುಭಾ ಅವರೇ, ಬಹಳ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಅದೇ ಈಗ ನಿಮ್ ಬಗ್ಗೆ ಹೇಳ್ಬೇಕು. ಒಂದು ಕಲೆಯಲ್ಲಿ ಉನ್ನತ ಮಟ್ಟ ಸಾಧಿಸುವುದು ಬಹು ಕಠಿಣವಾದ ಕಾರ್ಯವಾದರೂ ಹಲವಾರು ಕಲೆಗಳಲ್ಲಿ ಉನ್ನತ ಮಟ್ಟ ಸಾಧಿಸಿರುವ ವ್ಯಕ್ತಿ ಎಂದರೆ ಬೆಂಗಳೂರಿನ ನಮ್ಮ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರು. ನೃತ್ಯ, ಅಭಿನಯ, ಸಾಹಿತ್ಯ ಮತ್ತು ಸಂಗೀತ ಕಲೆಗಳಲ್ಲಿ ಅಪ್ರತಿಮ ಸಾಧನೆ ಸಾಧಿಸಿದ್ದಾರೆ ಡಾಕ್ಟರ್ ಸಂಜಯ್ ಅವರು. ಅಷ್ಟೇ ಅಲ್ಲ, ಬಾಲ ಪ್ರತಿಭಾವಂತರಾಗಿದ್ದು ಕನ್ನಡ ಚಲನಚಿತ್ರ ಮತ್ತು ಟಿವಿ ಧಾರಾವಾಹಿಗಳಲ್ಲಿ ತಮ್ಮ ಕಲಾ ಜೀವನವನ್ನು ಪ್ರದರ್ಶಿಸಿದ್ದಾರೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬಂತೆ ವಿಶ್ವದ ಮೂಲೆ ಮೂಲೆಗೂ ತಮ್ಮ ತಂಡದೊಂದಿಗೆ ಹೋಗ್ತಾ ಬರ್ತಾ ಇರ್ತಾರೆ. ಆದ್ದರಿಂದ ಹೊರದೇಶದ ಕನ್ನಡಿಗರ ಕನ್ನಡ ಪ್ರೇಮದ ಬಗ್ಗೆ ಮಾತನಾಡಲು ಸೂಕ್ತ ಕನ್ನಡಿಗ ನಮ್ಮ ಸಂಜಯ್ ಅವರು ಅನ್ಸುತ್ತೆ. ಸಂಜಯ್ ಅವರೇ, ಪ್ರಪಂಚದಲ್ಲಿ ಎಲ್ಲಾ ದೇಶಗಳಿಗೂ ಹೋಗಿದ್ದೀರಾ, ಅದ್ರ ಬಗ್ಗೆ ನಿಮ್ಮ ಕಲಾ ಪ್ರದರ್ಶನ ಅಲ್ಲಿ ಮಾಡಿದ್ದೀರಾ, ಯಾವ ದೇಶಗಳಿಗೆಲ್ಲ ಹೋಗಿದ್ದೀರಾ ಅನ್ನೋ ಒಂದು ಚಿಕ್ಕ ಪರಿಚಯ. ಶುಭಾ ಅವರೇ, ನನ್ನ ಪರಿಚಯ ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಮೊದಲಿಗೆ ಅದಕ್ಕೆ ನಾನು ಧನ್ಯವಾದಗಳನ್ನ ನಿಮ್ಗೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಬೇಸಿಕಲಿ ನಾನು 24 ದೇಶಗಳನ್ನ ಸುತ್ತಿದ್ದೀನಿ. ಇದಕ್ಕೆ ಕಾರಣ ಮುಖ್ಯವಾಗಿ ನನ್ನ ನೃತ್ಯ ಕಲೆ ಅಂತ ನಾನು ಹೇಳಕ್ಕೆ ಬಹಳ ಹೆಮ್ಮೆ ಪಡ್ತೀನಿ, ಬಹಳ ಸಂತೋಷ ಪಡ್ತೀನಿ. ನೃತ್ಯ ಕಲಾವಿದ ಅಂತ ನನ್ಗೆ ಬಹಳಷ್ಟು ಗೌರವ ಮತ್ತು ಬಿರುದುಗಳು, ಪ್ರಶಸ್ತಿಗಳು ಸಿಕ್ಕಿವೆ. ಉದಾಹರಣೆಗೆ ನಾನು ಬಹಳ ಫ್ರೀಕ್ವೆಂಟ್ ಆಗಿ ಹೋಗುವಂತ ದೇಶ ಅಂದ್ರೆ ಅಮೆರಿಕ ಬಿಟ್ರೆ ಆಸ್ಟ್ರೇಲಿಯಾ, ಬಿಟ್ರೆ ದುಬೈ, ದೋಹಾ, ಮಸ್ಕಟ್, ಸಿಂಗಪೂರ್, ಮಲೇಷಿಯಾ, ಥೈಲ್ಯಾಂಡ್, ಕ್ಯಾಂಬೋಡಿಯಾ, ಮತ್ತೆ ಇಂಡೋನೇಷಿಯಾ, ಶ್ರೀಲಂಕಾ, ಹೀಗೆ ಹಲವಾರು ದೇಶಗಳನ್ನ ನಾನು ನನ್ನ ನಾಟ್ಯಕ್ಕಾಗಿಯೇ ಹೋಗಿ ನನ್ನ ನೃತ್ಯ ಪ್ರದರ್ಶನಗಳನ್ನ ಮಾಡಿ ಬಂದಿದ್ದೀನಿ. ವಾವ್, ಅದ್ಭುತ. ಅದೇ, ಹೀಗೆ ನೀವು ಪ್ರಪಂಚ ಎಲ್ಲಾ ಸುತ್ತೀರಾ. ಅಲ್ಲಿನ ಕನ್ನಡಿಗರ ಕನ್ನಡ ಪ್ರೇಮ, ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೋಗುವ ಪ್ರಯತ್ನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು? ಬಹಳ ಒಳ್ಳೆ ಅನುಭವಗಳಾಗಿವೆ ಶುಭಾ ಅವರೇ. ಯಾಕಂದ್ರೆ ಕನ್ನಡವನ್ನ ಯಾವ ತರ ಪ್ರೇಮಿಸ್ತಾರೆ, ಕನ್ನಡಕ್ಕೋಸ್ಕರ ಯಾವ ತರ ದುಡಿತಾರೆ ಅನ್ನೋದು ನಾನು ಬಹಳಷ್ಟು ನೋಡ್ಬಿಟ್ಟಿದ್ದೀನಿ. ಬಹಳಷ್ಟು ದೇಶಗಳಲ್ಲಿ, ಮುಖ್ಯವಾಗಿ ಅಮೆರಿಕ ದೇಶದಲ್ಲಿ. ಅಂದ್ರೆ ಅಲ್ಲಿನ ಕನ್ನಡ ಸಂಘಗಳಿಗೆ ನಾನು ಬಹಳಷ್ಟು ನನ್ನ ನೃತ್ಯ ನಾಟಕಗಳನ್ನ ಪ್ರದರ್ಶನ ಮಾಡಿದೀನಿ. ಮುಖ್ಯವಾಗಿ ಕರ್ನಾಟಕದ ಬಗ್ಗೆನೆ ನಾವು ನೃತ್ಯ ನಾಟಕಗಳನ್ನ ಅಲ್ಲಿ ಮಾಡಿದೀವಿ. ಅಲ್ಲಿ ಬರೀ ಕರ್ನಾಟಕದ ಕಲಾವಿದರನ್ನ ಕರ್ಸೋದಲ್ದೆ ಕನ್ನಡ ಕಲಿ ಅನ್ನುವಂತಹ ಶಾಲೆಗಳನ್ನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಕನ್ನಡವನ್ನ ಬಹಳ ಅದ್ಭುತವಾಗಿ ಇಲ್ಲಿನ ಅಮೆರಿಕ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಬಹಳ ಶಾಕ್ ಆಗಿದೆ ಏನು ಅಂದ್ರೆ, ನಾನು ಮುಂಚೆ 86 ಇಂದ ಬರ್ತಾ ಇದ್ದೀನಿ ಶುಭಾ ಅವರೇ. ಆ ಸಮಯದಲ್ಲಿ ನನಗೆ ನನ್ನ ಸಂಬಂಧಿಕರಲ್ಲಿ ಒಂದು ಪದ ಕನ್ನಡ ಕೂಡ ಅದಕ್ಕೆ ಬರ್ತಾ ಇರ್ಲಿಲ್ಲ, ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕಾಗಿತ್ತು. ಆದ್ರೆ ಈಗಿನ ಮಕ್ಕಳಲ್ಲಿ ಹೇಗಿದೆ ಅಂದ್ರೆ, ನಾವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಉತ್ತರ ಕೊಡ್ತಾರೆ. ಅದು ಬಹಳ ಒಂದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ನಾನು ಸಂತೋಷ ಪಡ್ತೀನಿ. ಅದಕ್ಕಿಂತ ಒಂದು ಅದ್ಭುತವಾದಂತಹ ಉದಾಹರಣೆ, ಅನುಭವ ಇನ್ನೇನ್ ಬೇಕು ಹೇಳಿ. ಜೊತೆಗೆ ಕನ್ನಡಿಗರ ಪ್ರೀತಿ ಮಾತ್ರ ನಾನು ಬಹಳ ಗಳಿಸಿದ್ದೀನಿ ಇಲ್ಲಿ ಅಮೆರಿಕ ದೇಶದಲ್ಲಿ ಎಸ್ಪೆಷಲಿ. ಸೊ ನಿಜಕ್ಕೂ ನಾನು ಪುಣ್ಯ ಮಾಡಿದೀನಿ ಅಂತ ಹೇಳ್ಬೋದು. ಹೌದು, ಅಷ್ಟೇ ಅಲ್ಲ, ನೀವು ನಿಮ್ಮಂತ ಕಲಾವಿದರು ಇಲ್ಲಿ ಬಂದು ಪ್ರದರ್ಶನ ಮಾಡಿದ್ದು ನಮಗೂ ನಮ್ಮ ನೆಲದ ಒಂದು ಕಲೆಯನ್ನ ನೋಡ್ಲಿಕ್ಕೆ, ಅನುಭವ ಮಾಡ್ಲಿಕ್ಕಾಗತ್ತೆ. ಅದ್ಭುತ ಅನುಭವವನ್ನು ನೀವು ಕೊಡ್ತಿದ್ದೀರಾ. ಸೊ ನೀವಿಲ್ಲಿ ನಮಗೂ ಸಂತೋಷನೇ. ಥ್ಯಾಂಕ್ ಯು ಸೋ ಮಚ್. ನೀವು ಈಗ ಎಷ್ಟೊಂದು ದೇಶದಲ್ಲೆಲ್ಲ ತಿರ್ಗಾಡ್ತೀರಾ, ಅಮೆರಿಕದಲ್ಲೂ ಎಷ್ಟೊಂದು ಕಲಾ ಪ್ರದರ್ಶನ ಮಾಡ್ತೀರಾ, ಬೆಂಗಳೂರಲ್ಲಂತೂ ಒಂದು ಪ್ರತಿದಿನ ಇದ್ದಾಗಿರುತ್ತೆ. ಹೀಗೆ ನೀವು ಬೆಂಗಳೂರಲ್ಲಿ ನಾಟ್ಯ ಕಲಾ ಪ್ರದರ್ಶನ ಮಾಡ್ಲಿಕ್ಕೂ ಹೊರದೇಶದಲ್ಲಿ ಪ್ರದರ್ಶನ ಮಾಡ್ಲಿಕ್ಕೂ ಏನ್ ವ್ಯತ್ಯಾಸ ಕಾಣ್ತೀರಾ? ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ, ಬೆಂಗಳೂರಾದ್ರೆ ನನ್ನ ಶಿಷ್ಯಂದ್ರೆ ಇರ್ತಾರೆ, ನಮ್ಮ ತಂಡನೇ ಇದೆ ಅಲ್ವಾ.
ಒಂದು ನೃತ್ಯ ಕಾರ್ಯಕ್ರಮ ಬಂದ್ರೆ ಆದಷ್ಟು ಬೇಗ ಅದನ್ನ ಜೊತೆಗೂಡಿಸಿ, ಅಂದ್ರೆ ಬೇಗ ಬೇಗ ಸಂಯೋಜನೆ ಮಾಡಿ ಈಸಿಯಾಗಿ ಪ್ರದರ್ಶನ ಮಾಡಬಹುದು. ಆದ್ರೆ ಅಮೆರಿಕಾಗೆ ಬಂದು ಪ್ರದರ್ಶನ ಮಾಡ್ಬೇಕು ಅಂದ್ರೆ ಅಮೆರಿಕಾದ ಮಕ್ಕಳನ್ನ ಸೇರಿಸ್ಕೊಂಡ್ ಮಾಡ್ಬೇಕಾಗತ್ತೆ. ಸೊ ಅದೊಂದು ಚಾಲೆಂಜ್ ಇದೆ. ಆದ್ರೆ ಕ್ವಾಲಿಟಿಯಲ್ಲಿ ಯಾವತ್ತೂ ಕೂಡ ನಾನು ಯಾವ ವ್ಯತ್ಯಾಸವನ್ನು ಕಂಡಿಲ್ಲ. ಯಾಕಂದ್ರೆ ಅಲ್ಲಿನ ಮಕ್ಕಳು ಹೇಗೆ ಒಂದು ಶಿಸ್ತಿಂದ ಮಾಡ್ತಾರೋ ಅದೇ ತರ ಶಿಸ್ತು ಇಲ್ಲಿನ ಮಕ್ಕಳಲ್ಲೂ ಬಹಳ ಇದೆ. ಆದ್ರೆ ಅಲ್ಲಿನ ಮಕ್ಕಳಿಗೆ ಅನುಭವ ಜಾಸ್ತಿ, ಅದೊಂದೇ ವ್ಯತ್ಯಾಸ ಇರೋದು. ಇಲ್ಲಿನ ಮಕ್ಕಳು ಬಹಳಷ್ಟು ಕಲಿತಾರೆ, ಕಲಿಕೆ ತುಂಬಾ ಇದೆ. ಇಲ್ಲಿ ಕಲ್ತು ಬಹಳ ಆಸಕ್ತಿಯಿಂದ ಉತ್ಸಾಹದಿಂದ ಇಲ್ಲಿ ಪ್ರದರ್ಶನವನ್ನ ಮಾಡ್ತಾರೆ. ಸೊ ನನಗೆ ಎರಡ್ ಕಡೆನೂ ನನಗೆ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದೆ. ಬಹಳ ಖುಷಿ ಆಗುತ್ತೆ ಎರಡ್ ಕಡೆನೂ ಪ್ರದರ್ಶನ ಮಾಡಕ್ಕೆ. ಅದೇ ನೀವು ಅದೇ ವಿಷಯ ಮಾತಾಡ್ಬೇಕಂದ್ರೆ ನೀವೀಗ ನಿಮ್ಮ ತಂಡವನ್ನು ಕರೆದುಕೊಂಡು ಬರ್ತೀರಾ ಭಾರತದಿಂದ. ಹಾಗ ಬಂದು ಮತ್ತೆ ಹೆಚ್ಚಿನ ಸಮಯದಲ್ಲಿ ಸ್ಥಳೀಯ ಕಲಾವಿದರನ್ನು ತಮ್ಮ ಕಾರ್ಯಕ್ರಮಗಳಲ್ಲಿ ಸೇರಿಸ್ಕೊಳ್ತೀರಾ. ಅವರಿಗೆ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಅಭ್ಯಾಸ ಮಾಡಿಸ್ತೀರಾ? ಅಂದ್ರೆ ಶುಭ ಅವರೇ, ನನ್ನ ಮುಖ್ಯ ಉದ್ದೇಶ ಅಂದ್ರೆ ಆದಷ್ಟು ಸ್ಥಳೀಯ ಕಲಾವಿದರನ್ನ ಸೇರಿಸಬೇಕು ಅನ್ನೋ ಒಂದು ನನಗೆ ಆಸೆ. ಯಾಕಂದ್ರೆ ಅವರಿಗೆ ವೇದಿಕೆನ ನೀಡಬೇಕು. ಎಷ್ಟೋ ಜನಕ್ಕೆ ಬಹಳ ಕಲೆ ಇರುತ್ತೆ ಅಂಡ್ ಅವಕಾಶಗಳು ಸಿಕ್ಕಿರಲ್ಲ, ಅಥವಾ ತಮ್ಮಲ್ಲಿ ಇರುವಂತಹ ಕಲೆಯನ್ನ ತುಳಿದು ದಿನನಿತ್ಯ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಡು ತಮ್ಮ ಕಲೆಯನ್ನ ತಮ್ಮ ಆಸೆಗಳನ್ನ ಪಕ್ಕಕ್ಕಿಟ್ಟಿರ್ತಾರೆ. ಸೊ ಅಂತವ್ರೆಲ್ಲ ಅವರು ಹೊರಗ್ ಬರ್ಬೇಕು, ಅವರ ಆಸೆಗಳು ಹೊರಗ್ ಬರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಆದಷ್ಟು ಸ್ಥಳೀಯ ಕಲಾವಿದರನ್ನ ನಾನು ಬಹಳ ಬಳಸ್ಕೋತೀನಿ. ಅಂಡ್ ಏನು ಅಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಕಷ್ಟ ಇದೆ. ಯಾಕಂದ್ರೆ ಒಂದು ಸಂಘ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ, ಈ ತರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂತೀವಿ. ಈ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ನೃತ್ಯ ಗೊತ್ತಿರೋರು, ಜಾನಪದ ನೃತ್ಯ ಗೊತ್ತಿರೋರು, ನೃತ್ಯ ಗೊತ್ತಿಲ್ಲದೇನೆ ಇರೋರು, ನಾಟಕ ಗೊತ್ತಿರೋರು ಎಲ್ಲರನ್ನು ನಾವು ಐಡೆಂಟಿಫೈ ಮಾಡ್ಬೇಕು. ಫಸ್ಟ್ ಐಡೆಂಟಿಫೈ ಮಾಡಿ ಅವರಲ್ಲೇ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿ, ಗುಂಪನ್ನ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಬೆಂಗಳೂರಿಂದ ಮುಂಚಿತವಾಗಿ ವಿಡಿಯೋಸ್ ನ ಕಳಿಸ್ಬಿಡ್ತೀವಿ. ಅಂದ್ರೆ ಈ ತರ ಇರುತ್ತೆ, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ವಿಡಿಯೋಸ್ ಕಳಿಸ್ತೀವಿ. ವಿಡಿಯೋಸ್ ಕಳಿಸಿ ಫಾಲೋ ಅಪ್ ಮಾಡ್ತೀವಿ. ಫಾಲೋ ಅಪ್ ಮಾಡಿ ಒಂದು 10 ದಿವಸ ಅಥವಾ 2 ವಾರದ ಮುಂಚೆ ಬಂದು ಅವರ ಜೊತೆ ನಾವು ಖುದ್ದಾಗಿ ನಿಂತು ಅವರಿಗೆ ಪ್ರಾಕ್ಟೀಸ್ ಮಾಡಿಸಿ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ. ಸೊ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿನ ಜನಕ್ಕೆ ಟೈಮಿಂಗ್ಸ್ ವೀಕ್ ಡೇಸ್ ಬರೋದು ಸ್ವಲ್ಪ ಕಷ್ಟ, ವೀಕೆಂಡ್ ಆದ್ರೆ ಈಸಿ. ಸೊ ಇವೆಲ್ಲ ನೋಡ್ಕೋಬೇಕಾಗತ್ತೆ. ಚಾಲೆಂಜಿಂಗ್ ಆಗಿದೆ. ಆದ್ರೆ ನನ್ನ ಪುಣ್ಯ ಅನ್ಬೋದು ಅಥವಾ ದೇವರ ಆಶೀರ್ವಾದ ಅನ್ಬೋದು, ಗುರು ಹಿರಿಯರ ಆಶೀರ್ವಾದ ಅಂತ ಹೇಳ್ಬೋದು, ಪ್ರತಿಯೊಂದು ಕಾರ್ಯಕ್ರಮನೂ ಅದ್ಭುತವಾಗಿ ಮೂಡ್ ಬರುತ್ತೆ ವೇದಿಕೆ ಮೇಲೆ. ಹೌದು, ನಾನು ನೋಡಿದೀನಿ. ಎಷ್ಟು ಅದ್ಭುತ ಅಂದ್ರೆ ನೀವು ಒಂದು ಶಿವಂದು ಕಾರ್ಯಕ್ರಮ ಮಾಡಿದ್ದೀರಿ ವರ್ಜೀನಿಯಾದಲ್ಲಿ. ನನಗೆ ಇನ್ನೂ ನೆನಪು, ತಾಂಡವ ಮಾಡಿದ್ವಿ. ನೀವು ಆ ವೇದಿಕೆಯಿಂದ ಹೊರಗೆ ಬಂದ ತಕ್ಷಣ ನಮಗೊಂದು ಫೋಟೋ ತೆಗೆಸ್ಕೊಳ್ಳೋ ಹುಚ್ಚು ಅಲ್ವಾ. ಬಂದ್ವಿ ನಿಮ್ಮ ಹತ್ರ. ನಿಮ್ಮಲ್ಲಿ ಆ ದೇವರ ಕಳೆ ಆವೇಶ ಇನ್ನೂ ಇತ್ತು. ನನಗೆ ನೋಡ್ಬಿಟ್ಟು ಅದನ್ನ ವರ್ಣಿಸಕ್ಕಾಗಲ್ಲ, ಅಷ್ಟು ಆಶ್ಚರ್ಯ ಆಗಿತ್ತು. ಇನ್ನು ಫೋಟೋ ಇದೆ ನಾನು ನಿಮ್ ಜೊತೆ ತೆಗ್ದಿರೋದು, ನಿಮಗ್ ನೆನಪಿಲ್ಲದೆ ಇರ್ಬೋದು. ಶುಭ ಅವರೇ, ಅದು ನನಗೆ ಖಂಡಿತ ನೆನಪಿದೆ. ಯೂಶಲ್ ಆಗಿ ನಾನು ಯಾರನ್ನೂ ಮರೆಯೋದಿಲ್ಲ ಶುಭ ಅವರೇ. ನನ್ನ ಅಭಿಮಾನಿಗಳಾಗ್ಲಿ ಯಾರೇ ಆಗ್ಲಿ ಬಂದು ಫೋಟೋಸ್ ತಗೊಂಡಾಗ ಇದ್ ಮಾಡಿದಾಗ ನಾನು ಮರೆಯೋದಿಲ್ಲ. ನಂಗೊಂದ್ಸಲ ಫೇಸ್ ನೋಡಿದ್ರೆ ನಾನು ಜ್ಞಾಪಕ ಇಟ್ಕೋತೀನಿ, ಖಂಡಿತ ಜ್ಞಾಪಕ ಇಟ್ಕೋತೀನಿ. ಜೊತೆಗೆ ಇನ್ನೊಂದೇನು ಅಂದ್ರೆ, ನಾನು ನನ್ನ ಜೀವನದಲ್ಲಿ ಬಹಳ ಅದ್ಭುತವಾದಂತಹ ಗುರುಗಳ ಜೊತೆ ನಾನು ನಾಟ್ಯವನ್ನ ಕಲ್ತಿದ್ದೀನಿ. ಅದ್ಭುತವಾದಂತಹ ನಿರ್ದೇಶಕರ ಜೊತೆ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಬಹಳ ಹಿರಿಯ ನಿರ್ದೇಶಕರು, ಕೆ ಬಾಲಚಂದ್ರ ಸರ್ ಆಗ್ಲಿ, ರೇಣುಕಾ ಶರ್ಮಾ ಅವರಾಗ್ಲಿ, ಏನೋ ಇಂತಹ ಅದ್ಭುತವಾದಂತಹ ನಿರ್ದೇಶಕರ ಜೊತೆ ಕೆಲಸ ಮಾಡಿರೋ ಅನುಭವ ನನಗೆ ಇವತ್ತು ಕಾಪಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲ, ನಿಮ್ಮ ಒಳ್ಳೆತನನು. ಈಗ ನೀವು ಅಮೆರಿಕದಲ್ಲಿ ಎಲ್ಲಾ ಹತ್ರ ನಿಮ್ಮ ಪ್ರದರ್ಶನ ಮಾಡ್ತಾ ಇದ್ದೀರಾ, ಕಲಾ ಪ್ರದರ್ಶನ. ಈಗ್ಲೂ ನೀವು ಸೆಂಟ್ ಲೂಯಿಸ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರಿ. ಶೋ ಮುಗಿಸ್ಕೊಂಡ್ ಬಂದಿದ್ದಷ್ಟೇ, ಆದ್ರೂ ನನಗೆ ಹತ್ರ ಮಾತಾಡ್ತಾ ಇದ್ದೆ. ಆದ್ರೂ ನನಗೆ ಸಮಯ ಕೊಟ್ಟಿದ್ದೀರಾ, ಅದು ನಿಮ್ಮ ಒಳ್ಳೆತನ, ದೊಡ್ಡತನ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಬಹಳ ಸಂತೋಷ. ಈ ತರ ಅನುಭವಗಳನ್ನ ಹಂಚ್ಕೋಬೇಕು ಅಂದ್ರೆ ನಿಜವಾಗ್ಲೂ ಸಂತೋಷ ಆಗತ್ತೆ. ಯಾಕಂದ್ರೆ ಜನಗಳಿಗೆ ಗೊತ್ತಾದ್ರೆ ನಮಗೂ ಖುಷಿ ಅಲ್ವಾ. ಹೌದು. ಮತ್ತೆ ಶುಭ ಅವರೇ, ಇತ್ತೀಚೆಗೆ ಅಷ್ಟೇ ನನಗೆ ಮೊನ್ನೆ ನವೆಂಬರ್ 1ಕ್ಕೆ ನಾನು ಹಂಚ್ಕೊಂತಾ ಇದ್ದೀನಿ ಜೊತೆ, ಬಹಳ ಸಂತೋಷದಿಂದ ಹಂಚ್ಕೊಂತಾ ಇದ್ದೀನಿ. ಮೈಸೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಕ್ಕಿದೆ. ವಾವ್. ನವೆಂಬರ್ 1ನೇ ತಾರೀಕು ನಾನು ಇರ್ಲಿಲ್ಲ, ನಮ್ ತಾಯಿ ಹೋಗಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದಾರೆ. ಕೇಳುಗರಿಗೆ ಜೊತೆಗೆ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ತುಂಬಾ ಅಂತ ಅನ್ಸ್ತು ನನ್ಗೆ, ಅದಕ್ಕೆ ಶೇರ್ ಮಾಡ್ಕೊಂಡೆ. ತುಂಬಾ ಸಂತೋಷ. ನಾನು ನೋಡಿದ್ದೆ ಅದು ಪ್ರಶಸ್ತಿಗಳೆಲ್ಲ ನಿಮಗೆ. ಮತ್ತೆ ನಿಮ್ಮ ತಾಯಿಯವರು ಅದನ್ನ ಸ್ವೀಕರಿಸಿದ್ದು ನೋಡಿದ್ದೆ ನಾನು. ಹೌದು 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 ಹೌದು. ಅದೇ, ನೀವೀಗ ಅಮೆರಿಕದಲ್ಲಿ ಅಥವಾ ಹೊರದೇಶದಲ್ಲಿ ಎಲ್ಲ ಕಲಾ ಪ್ರದರ್ಶನಕ್ಕಾಗಿ ಸುತ್ತಾ ಇರ್ತೀರಾ. ಆಗ ನೀವು ಕನ್ನಡಿಗರ ಮನೆಗೆ ಹೋಗ್ತೀರಾ. ಆ ಕನ್ನಡಿಗರ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ? ನಮ್ಮ ಸಂಸ್ಕೃತಿಯನ್ನ ಅವರು ಎಲ್ಲ ಹೇಗೆ ಪ್ರಸ್ತುತಪಡಿಸ್ತಾರೆ ಅಥವಾ ಹೇಗಿದೆ ವಾತಾವರಣ? ನಿಜ ಹೇಳ್ಬೇಕು ಅಂದ್ರೆ, ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ, ನಮ್ಮನ್ನ ಯಾವ ತರ ಒಂದು ಸ್ವಾಗತಿಸ್ತಾರೆ, ಯಾವ ತರ ನಮ್ಮನ್ನ ನೋಡ್ಕೋತಾರೆ ಅಂದ್ರೆ ನಮಗೆ ಮನೆ ಜ್ಞಾಪಕ ಬರೋದಿಲ್ಲ. ಆ ತರ ನೋಡ್ಕೊಂತಾರೆ ನಮ್ಮನ್ನ. ಇನ್ನೊಂದೇನು ಅಂದ್ರೆ,
ಇಲ್ಲಿ ಹಬ್ಬಗಳನ್ನ ಯಾವ ತರ ಆಚರಣೆ ಮಾಡ್ತಾರೆ ಅಂದ್ರೆ ನೋಡಕ್ ಎಷ್ಟು ಸಂತೋಷ ಆಗುತ್ತೆ. ನಮ್ಮಲ್ಲೂ ಕೂಡ ಅಷ್ಟು ಮಾಡಲ್ಲ ಈಗ. ನಮ್ಮಲ್ಲೂ ಕೂಡ ಇವಾಗ ಹಬ್ಬವನ್ನ ಬಹಳ ಗ್ರ್ಯಾಂಡ್ ಆಗಿ ಆಚರಣೆ ಮಾಡೋದು ಕಡಿಮೆ ಆಗ್ತಾ ಬರ್ತದೆ. ತುಂಬಾ ಬೇಜಾರಾಗತ್ತೆ ನೋಡಿದ್ರೆ. ಆದ್ರೆ ಇಲ್ಲಿ ಮಾತ್ರ ಆ ಕಲೆ, ಆ ಒಂದು ಇದು ಬಿಟ್ಟಿಲ್ಲ ರೀ. ಬಹಳ ಖುಷಿ ಆಗತ್ತೆ. ಹಬ್ಬಗಳು ಬಂತು ಅಂದ್ರೆ ಎಂತ ಸಂಭ್ರಮ ಒಬ್ಬೊಬ್ಬರ ಮನೇಲಿ. ತುಂಬಾ ಖುಷಿ ಆಗತ್ತೆ. ಅಂದ್ರೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ನಮಗೆ ಮನೆ ಜ್ಞಾಪಕ ಬರಲ್ಲ. ಎಲ್ಲ ವಸತಿ ಆಗ್ಲಿ, ಊಟ ಆಗ್ಲಿ, ಎಲ್ಲಾ ರೀತಿಯಲ್ಲೂ ಬಹಳ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನ. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಹೌದು, ಅದಂತೂ ಇದೆ. ಅವ್ರದ್ದು ವಾತ್ಸಲ್ಯ ತುಂಬಾ ಚೆನ್ನಾಗಿರುತ್ತೆ. ಸತ್ಕಾರನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಸತ್ಕಾರ ಜೊತೆಗೆ ಬಹಳಷ್ಟು ಸ್ನೇಹಿತರನ್ನ ನಾವು ಪಡ್ಕೋತೇವಿ. ಅದು ಬಹಳ ಮುಖ್ಯ. ಅಂದ್ರೆ ಸುಮ್ನೆ ಅವತ್ತಿಗೆ ಬಂದ್ವಿ, ನಿಮ್ 3 ದಿನ ಇದ್ವಿ ನಿಮ್ ಮನೇಲಿ, ಹೋದ್ವಿ ಮರ್ತೋದ್ವಿ ಅಂತ ಅಲ್ಲ. ಬಹಳಷ್ಟು ಜನ ನಮ್ಗೆ ತುಂಬಾ ಈಗ ಈಗ್ಲೂ ಕ್ಲೋಸ್ ಆಗಿದ್ದಾರೆ. ಈಗ್ಲೂ ಯಾವಾಗ ಬರ್ತೀರಾ ಅಂತ ಕೇಳ್ತಾರೆ. ಸ್ನೇಹಿತರನ್ನ ಪಡ್ಕೊಂತೀವಿ. ಅದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂತ ಒಂದು ಸಂಪಾದನೆ ಅಂತ ನಾನು ಹೇಳ್ಬೋದು. ಖಂಡಿತ ಅದೇ ಸಂಪಾದನೆ, ಮತ್ತೇನು ಇರಲ್ಲ. ಈಗ ನಿಮಗೆ ಒಂದು ಕ್ರಿಟಿಕಲ್ ಕ್ವೆಶ್ಚನ್ ಅದೇನಂದ್ರೆ, ಇಷ್ಟೊಂದೆಲ್ಲ ಪ್ರದರ್ಶನ ಕೊಡ್ತೀರಾ ವಿದೇಶದಲ್ಲಿ, ನಿಮಗೆ ಅತ್ಯಂತ ಪ್ರಿಯವಾದ ಸ್ಥಳ ಎಲ್ಲಿ ಮತ್ತೆ ಯಾಕೆ? ನಿಜ ಹೇಳ್ಬೇಕು ಅಂದ್ರೆ ನನಗೆ ಬಹಳಷ್ಟು ಸಂತೋಷ, ಸಂತೃಪ್ತಿ, ನೆಮ್ಮದಿ, ಹೆಸರು, ಕೀರ್ತಿ ಎಲ್ಲಾ ಸಿಕ್ಕಿರೋದು ಹೆಚ್ಚಾಗಿ ನನಗೆ ಅಮೆರಿಕ ದೇಶದಲ್ಲಿ. ಅಮೆರಿಕ ಬಿಟ್ರೆ ನೆಕ್ಸ್ಟ್ ನನಗೆ ಹೆಚ್ಚಾಗಿ ಸಿಕ್ಕಿರೋದು ಐ ಕ್ಯಾನ್ ಸೇ ಆಸ್ಟ್ರೇಲಿಯಾದಲ್ಲಿ. ಮಿಕ್ಕಿದ ದೇಶಗಳಲ್ಲಿ ಒಂದೊಂದ್ಸರಿ ಹೋಗ್ ಬಂದಿದ್ದೀನಿ ಅಷ್ಟೇ. ಒಂದ್ಸರಿ ಹೋಗ್ ಬಂದಿದ್ದೀನಿ. ತುಂಬಾ ಅಫ್ಕೋರ್ಸ್ ನಮ್ಗೆ ಪ್ರತಿ ಸಲ ನನ್ನ ಹೇಳಿದ್ನಲ್ಲ, ನಮ್ಮ ಗುರು ಇರೋ ಆಶೀರ್ವಾದ, ದೇವರ ಆಶೀರ್ವಾದ. ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ಜನ ಬಹಳಷ್ಟು ಮೆಚ್ಕೊಂಡಿದ್ದಾರೆ. ಬಟ್ ಅಮೆರಿಕಾದಲ್ಲಿ ಮಾತ್ರ ನನಗೆ ಬಹಳ ನನಗೆ ಸಂತೋಷ. ಅಂದ್ರೆ ಕಂಫರ್ಟ್ ಝೋನ್ ಅಂತಾರೆ ನೋಡಿ. ಜನ ಪರಿಚಯ, ಸಂಘಗಳು ಪರಿಚಯ, ಎಲ್ಲ ಪರಿಚಯ ಇರೋದ್ರಿಂದ ಈಸಿಯಾಗಿ ಸ್ಮೂತ್ ಆಗಿ ಕೆಲಸಗಳಾಗತ್ತೆ. ಅದೊಂದು ಖುಷಿ ನಮಗೆ. ಸೊ ಡೆಫಿನೆಟ್ಲಿ ಐ ವಿಲ್ ರ್ಯಾಂಕ್ USA ಆಸ್ ದಿ ಫಸ್ಟ್. ಎಸ್, ನೀವು ಹೇಳಿದಾಗ ನನಗೆ ಒಂದ್ ನೆನಪಾಗ್ತಾ ಇದೆ. ನಮ್ಮ ಶ್ರೀಧರ್ ಅವರು ಭರತನಾಟ್ಯ ಕಲಾವಿದ ಅಲ್ವಾ? ಅವರು ಒಂದು 25 ವರ್ಷದ ಕೆಳಗೆ ಶಿಕಾಗೋದಲ್ಲಿ ಬಂದಾಗ ಏನ್ ಹೇಳಿದ್ರು ಅಂದ್ರೆ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಮೆರಿಕದಲ್ಲಿ ಎಲ್ಲ ಜನನ್ನ, ಕನ್ನಡಿಗರನ್ನ ನೋಡಿ. ಅಂದ್ರೆ ನಾನಿನ್ನ 50 ವರ್ಷ ಬಿಟ್ಟು ಅಮೆರಿಕಕ್ಕೆ ಬಂದ್ರು ಈ ಸಂಸ್ಕೃತಿ ಎಲ್ಲಾ ಇರುತ್ತೆ, ಆದ್ರೆ ನಮ್ ಕರ್ನಾಟಕದಲ್ಲಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ. 100% ಸತ್ಯ ಅವ್ರು ಹೇಳಿದ್ದು. 100% ಸತ್ಯ. ನಾನು ನಿಮ್ಗೆ ಅದನ್ನೇ ಹೇಳಿದ್ನಲ್ಲ, ಹಬ್ಬಗಳೆಲ್ಲ ಆಚರಣೆ ಮಾಡೋದಾಗ್ಲಿ, ಮಕ್ಕಳಲ್ಲಿ ಇವಾಗ ಹಬ್ಬಗಳ ಅರಿವು ಹೊಟ್ಟೋಗ್ತಾ ಇದೆ. ಹಬ್ಬಗಳು ಏನು ಅಂತ ಕೇಳ್ತಾರೆ. ಇದು ದಸರಾ ಅಂದ್ರೆ ಏನು ಅಂತ ಕೇಳ್ತಾರೆ, ದೀಪಾವಳಿ ಅಂದ್ರೆ ಏನು ಅಂತ ಕೇಳ್ತಾರೆ, ರಾಜ್ಯೋತ್ಸವನ ಓಕೆ ಏನ್ ಮಾಡ್ತಾರೆ ರಾಜ್ಯೋತ್ಸವ ಅಂದ್ರೆ ಆ ತರ ಒಂದ್ ಲೆವೆಲ್ ಬಂದ್ಬಿಡ್ತಾ ಇದೆ. ತುಂಬಾ ಬೇಜಾರಾಗತ್ತೆ, ತುಂಬಾ ಬೇಸರ ಆಗತ್ತೆ. ಬಟ್ ಇಲ್ಲಿ ಹೇಗೆ ಅಂದ್ರೆ, ಇಲ್ಲಿ ಆಚರಣೆ ಮಾಡ್ತಾರಲ್ಲ, ಇಲ್ಲಿ ಅದ್ದೂರಿಯಿಂದ ಆಚರಣೆ ಮಾಡ್ತಾರಲ್ಲ. ಸೊ ಹೌದು, ಅದೊಂದು ಬಹಳ ಖುಷಿ ಸಿಗತ್ತೆ ರೀ ಇಲ್ಲಿ. ಬಹಳ ಅಂದ್ರೆ ಅಲ್ಲಿ ಏನ್ ನಾವು ಕಳ್ಕೊಂತಾ ಇದೀವೋ ಇಲ್ಲಿ ನಮ್ಗೆ ಸಿಕ್ತಿದ್ಯಲ್ಲ ಅಂತ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಆ ಟೈಮಲ್ಲೇ ಬರೋದು, ರಾಜ್ಯೋತ್ಸವ ಟೈಮು, ಯುಗಾದಿ ಟೈಮು, ದೀಪಾವಳಿ ಟೈಮು, ಆ ಟೈಮಲ್ಲೇ ನನ್ಗೆ ಬರೋದು. ಸೊ ಬಹಳ ಖುಷಿ ಆಗತ್ತೆ. ಅವ್ರ ಜೊತೆ ಆಚರಣೆ ಮಾಡಕ್ ತುಂಬಾ ಸಂತೋಷ ಆಗತ್ತೆ. ದಸರಾದಲ್ಲಿ ಬಂದಿದ್ರ 9 ದಿನ ಹಬ್ಬ ನಮ್ದು. ಅಯ್ಯೋ, ಅದೇ ಹೇಳ್ತೀನಲ್ಲ. ಅಯ್ಯೋ, ದಸರಾ ಟೈಮಲ್ಲಿ ಯಾರ್ಯಾರು ನಮಗ್ ಪರಿಚಯ ಇದಾರೋ, ಸ್ನೇಹಿತರಿದಾರೋ, ಬೆಂಗಳೂರಿಂದ ಫೋನ್ ಮಾಡಿದ್ರೆ ಯಾರು ಸಿಗದೇ ಇಲ್ಲ ಕೈಗೆ. ಇಲ್ಲ, ನಾವು ಹಬ್ಬಕ್ಕೆ ಹೋಗ್ತಾ ಇದೀವಿ, ಇನ್ನೊಬ್ಬರ ಮನೆಗೆ ಹೋಗ್ತಾ ಇದೀವಿ, ಅವ್ರ ಮನೆಗೆ ಹೋಗ್ಬೇಕು, ಇವ್ರ ಮನೆಗೆ ಹೋಗ್ಬೇಕು. ಇಟ್ ಇಸ್ ಲೈಕ್ ಒನ್ ಬಿಗ್ ಥಿಂಗ್, ಇಟ್ಸ್ ಲೈಕ್ ಅ ಬಿಗ್ ಡೀಲ್. ಬಹಳ ಖುಷಿ ಆಗತ್ತೆ. ಅಯ್ಯೋ, ಅದ್ ಕೇಳಿದ್ರೇನೆ ಖುಷಿ ಆಗತ್ತೆ. ಏನಪ್ಪಾ ಇಷ್ಟೊಂದು ಸಂಭ್ರಮನ, ಇಷ್ಟೊಂದು ಸಂತೋಷ ಅಂತ. ಅಲ್ಲಿ ಬಂದ್ರೆ ಮನೆಗೆ ಕುಂಕುಮಕ್ಕೆ ಅಂತ ಕರೆದ್ರು ಕೂಡ 20 ಸಲ ಜ್ಞಾಪಿಸ್ಬೇಕು. ನಿಧಾನಕ್ಕೆ ಯೋಚನೆ ಮಾಡಿ ಬರ್ತಾರೆ ಜನ. ಬೊಂಬೆ ಇಡೋ ಪದ್ಧತಿನೇ ಹೋಗ್ಬಿಟ್ಟಿದೆಯಲ್ಲ, ಇನ್ನೇನ್ ಬೇಕು ಹೇಳಿ. ಬೊಂಬೆ ಇಡೋ ಪದ್ಧತಿನೇ ಇಲ್ವಲ್ಲ ಈಗ. ಅದೆಲ್ಲ ಸೊ ಬೇಜಾರಾಗತ್ತೆ, ಬಹಳ ಬೇಜಾರಾಗತ್ತೆ. ಆ ಒಂದು ರೀತಿಯಲ್ಲಿ ನೋಡಿದ್ರೆ ನಮ್ಮ ಕನ್ನಡಿಗರು ಬಹಳ ಸಂಸ್ಕೃತಿಯನ್ನ ಇಲ್ಲಿ ಮೆರೆಸ್ತಾ ಇದಾರೆ ಅಂತ ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಹೌದು, ಅದೇ ತುಂಬಾ ಸಂತೋಷಪ್ಪ. ನೀವು ಇಷ್ಟೊಂದು ನಮ್ಗೆ ಸಂತೋಷ ಪಡಿಸಿದೀರ ಇವತ್ತು. ಇಲ್ಲಿ ಕನ್ನಡಿಗರು ಇಷ್ಟೆಲ್ಲ ಮಾಡ್ತೀರಾ ಅಂತ ನಮ್ಮ ಆಕಾಶವಾಣಿ ಭದ್ರಾವತಿಯ ಕೇಳುಗರಿಗೂ ನೀವು ಆ ಸಂದೇಶನ ತಲುಪಿಸಿದೀರಾ. ಮತ್ತೆ ನಿಮ್ಮ ರಿಯಲಿ ಅತ್ಯಮೂಲ್ಯ ಸಮಯನ ನಮಗೆ ಕೊಟ್ಟಿದ್ದೀರಾ ಇವತ್ತು. ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ ಅನ್ಸುತ್ತೆ ಸಂಜಯ್ ಅವರೇ. ಇಲ್ಲ, ದಯವಿಟ್ಟು ಧನ್ಯವಾದ ಹೇಳ್ಬೇಡಿ. ನನ್ನ ಸೌಭಾಗ್ಯ, ನನ್ನ ಅನುಭವಗಳನ್ನ ಹಂಚ್ಕೊಳ್ಳಕ್ಕೆ, ಈ ಒಂದು ಸಣ್ಣ ರೀತಿಯಲ್ಲಿ ಹಂಚ್ಕೊಳ್ಳಕ್ಕೆ ನನ್ಗೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ನಿಮಗ್ ನಾನು ನನ್ನ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಒಳ್ಳೆತನಕ್ಕೆ ನಾನಿವತ್ತು ತುಂಬಾ ಮೆಚ್ಚಿಬಿಟ್ಟಿದ್ದೀನಿ. ಧನ್ಯವಾದಗಳು. ಜೈ ಭುವನೇಶ್ವರಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಇಂದಿನ ಅತಿಥಿ ಮೀನಾ ರಾವ್ ಅವರನ್ನ ನೋಡೋದೇ ಒಂದು ಸಂತೋಷ. ಸದಾ ನಗುಮುಖ, ಅವರ ಸುತ್ತಮುತ್ತ ಲವಲವಿಕೆಯ ವಾತಾವರಣ,
ಕನ್ನಡಕ್ಕಾಗಿ ಸದಾ ತಮ್ಮ ಕೈ ಮೇಲೆತ್ತಿರುವ ಕನ್ನಡತಿ ಮೀನಾರಾವ್. ಬನ್ನಿ ಪರಿಚಯ ಮಾಡಿಕೊಳ್ಳೋಣ. ಸಂಸ್ಕೃತಿಯ ತವರೂರು ಮೈಸೂರಿನ ಮೀನಾ ಅವರು ಸದಾ ತಮ್ಮನ್ನು ಕನ್ನಡ ಭಾಷೆಯೊಂದಿಗೆ ಕನ್ನಡ ಚಟುವಟಿಕೆಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡಿರುತ್ತಾರೆ. ನಮಸ್ಕಾರ ಮೀನಾ ಮೇಡಮ್, ಹೇಗಿದ್ದೀರಾ? ನಮಸ್ಕಾರ ಶುಭಾ ಮೇಡಮ್, ಆರಾಮ? ಬೆಳಗ್ಗೆ ಎಲ್ಲ ಹೇಗ್ ನಡೀತಾ ಇದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಏನು ಬೆಳೆ ಇಲ್ಲಮ್ಮ, ಫಾಲೋ ಎಲ್ಲ ಎಲೆಗಳೆಲ್ಲ ಉದ್ರೋಗ್ಬಿಟ್ಟು ಮರಗಳೆಲ್ಲ ಒಣಗೋಗ್ತಾ ಇದಾವೆ. ನಮ್ ಕಡೆಲೂ ಅಷ್ಟೇನೇನೆ. ಅದೇ ಇದು ನಿಮ್ ಕಡೆ ಅಂದ್ರಿ, ಎಲ್ಲಪ್ಪ ಅದು ನಿಮ್ ಕಡೆ? ಯಾವ ಊರು, ಎಲ್ಲಿದ್ದೀರಾ, ಏನ್ ಕತೆ? ಶುರು ಮಾಡ್ಬೇಕು ಅಂದ್ರೆ ನಾನು ಮೂಲತಃ ಮೈಸೂರಿನವಳು. ಸಾಂಸ್ಕೃತಿಕ ರಾಜಧಾನಿ ಮೈಸೂರಲ್ಲಿ ಹುಟ್ಟಿದವಳು ನಾನು. ಆದ್ರೆ ನನ್ನ ಬಾಲ್ಯದ ನೆನಪುಗಳೆಲ್ಲ ನನಗೆ ಚಿನ್ನದ ಗಣಿ KGF. ಸೊ ಅಲ್ಲಿ ನನ್ನ ಇನಿಷಿಯಲ್ ಸ್ಕೂಲಿಂಗ್ ಎಲ್ಲ ಆಗಿದ್ದು. 8ನೇ ಕ್ಲಾಸ್ ತನಕ ನಾನು KGF ನಲ್ಲಿ ಓದ್ದೆ. ನಮ್ಮ ತಂದೆ ಭಾರತ BEML ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದ್ರು. ಅಲ್ಲಿ ಸ್ಕೂಲಿಂಗ್, ಇನಿಷಿಯಲ್ ಸ್ಕೂಲಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ನಾವು ಮೈಸೂರ್ಗೆ ಟ್ರಾನ್ಸ್ಫರ್ ತಗೊಂಡ್ ಬಂದ್ವಿ. ಸೊ ಇಲ್ಲಿ ನಾನು 9ನೇ ಕ್ಲಾಸ್ ಇಂದ ನಾನು ಪ್ರೀ ಯೂನಿವರ್ಸಿಟಿ ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ನಾನು ಮೈಸೂರಲ್ಲಿ ಮುಗಿಸ್ದೆ. ನಮ್ ತಾಯಿ ಹೌಸ್ ವೈಫು, ನನಗೊಬ್ಳು ತಂಗಿ ಇದ್ದಾಳೆ ಶೋಭಾ ಅಂತ, ಅವಳು ಕ್ಯಾಲಿಫೋರ್ನಿಯಾದಲ್ಲಿದ್ದಾಳೆ. ಸೊ ಇದನ್ನೆಲ್ಲ ಮುಗಿಸಿ ಆಮೇಲೆ ದ ಲ್ಯಾಂಡ್ ಆಫ್ ಡ್ರೀಮ್ಸ್ US ಕಡೆ ನಮ್ ಪ್ರಯಾಣ ಶುರು ಆಯ್ತು. ಈಗ ನೀವು US ಪ್ರಯಾಣ ಶುರುವಾಯ್ತು, ತುಂಬಾ 2-3 ದಶಕಗಳೇ ಆಗಿರ್ಬೋದು. ಈ ನಿಟ್ಟಿನಲ್ಲಿ ನೀವು ಕನ್ನಡದೊಂದಿಗೆ ಎಷ್ಟೊಂದು ಕನ್ನಡ ಸಂಘದ ಅಧ್ಯಕ್ಷನಿಯಾಗಿದ್ದೀರಾ, ನಿಮ್ಮ ಮನೆಯವರು ಅಧ್ಯಕ್ಷರಾಗಿದ್ದಾರೆ. ಹೀಗೆ ನಿಮ್ಮ ಪಾತ್ರ, ನಿಮ್ಮ ಸೇವೆ ತುಂಬಾ ಇದೆ. ಅದ್ರ ಬಗ್ಗೆ ನಿಮ್ಮ ಅನುಭವ? ಖಂಡಿತ. ಶುರುಲ್ ಬಂದಾಗ 26 ವರ್ಷನೇ ಆಯ್ತು ನಾವಿಲ್ಲಿ ಈ ದೇಶಕ್ಕೆ ಕಾಲಿಟ್ಟು. ಬಂದಾದ್ಮೇಲೆ ನಾವ್ ಈ ಏರಿಯಾದಲ್ಲೇ ಇದ್ದೀವಿ. ಆದ್ರೆ ಶುರುಲ್ ಬಂದಾಗ ನಾವು ಬಾಲ್ಟಿಮೋರ್ ಹತ್ರ ಬಂದು ಅಲ್ಲಿ 1 ವರ್ಷ ಅಲ್ಲಿ ವಾಸ ಆಗಿದ್ವಿ. ಅಲ್ಲಿ ನಾವ್ ಯಾವ್ದೇ ಒಂದು ಇಂಡಿಯನ್ ಸ್ಟೋರ್ಗ್ ಹೋಗ್ಲಿ ಅಥವಾ ಎಲ್ಲೇ ಹೋಗ್ಲಿ, ಯಾರಾದ್ರೂ ಒಬ್ರು ಒಂಚೂರು ನಮ್ಮೂರ್ ಕಂಡ್ರೆ ಅವ್ರು ಕನ್ನಡ ಮಾತಾಡ್ತಾರ. ನಮ್ಮವ್ರು ಕಂಡ್ರೇನೆ ಫಸ್ಟ್ ಆಫ್ ಆಲ್ ಖುಷಿ. ಅದ್ರಲ್ಲಿ ಕನ್ನಡ ಮಾತಾಡ್ತಾರೆ ಅಂತಂದ್ರೆ ಇನ್ನೂ ಖುಷಿ. ಎಲ್ಲಿಂದ ಬಂದ್ರು, ಏನಾಯ್ತು, ಒಂಥರ ಆತರ ಒಂದು ಕುತೂಹಲ ಇರೋದು. ಸೊ ಹೋಮ್ ಅವೇ ಫ್ರಮ್ ಹೋಮ್ ಅಂತ ಹೇಳ್ತಾರ. ಸೊ ಎಲ್ಲಿ ನೋಡಿದ್ರು ಎಲ್ಲಾದ್ರೂ ಸಿಗ್ತಾರ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ. ಆಮೇಲೆ ಗೊತ್ತಾಯ್ತು ಇಲ್ಲಿ ಒಂದು ಕನ್ನಡ ಸಂಘನೇ ಇದೆ, ಕಾವೇರಿ ಕನ್ನಡ ಸಂಘ ಅಂತ. ಸುಮಾರು ಜನ ಸೇರ್ಕೊಂಡು ಅದನ್ನ ಶುರು ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಕೇಳ್ಕೊಂಡ ಮೇಲಂತೂ ತುಂಬಾನೇ ಖುಷಿ ಆಯ್ತು. ನಾವು ಹೋಗಿ ಅಲ್ಲಿ ಭಾಗವಹಿಸಿ ನಮ್ಮಿಂದ ಏನಾದ್ರೂ ಕೆಲಸ ಆಗತ್ತಾ ಅಥವಾ ಏನಾದ್ರೂ ಸೇವೆ ಸಲ್ಲಿಸಕ್ಕಾಗತ್ತಾ ಅಂತ ಅಂದ್ಬಿಟ್ಟು ನೋಡಿ ನಾವು ಶುರು ಮಾಡ್ಕೊಂಡ್ವಿ ಅಲ್ಲಿಂದ. ಸೊ ನಮ್ ಪ್ರಯಾಣ ಅಲ್ಲಿಂದ ಶುರು ಆಯ್ತು. ಸೊ 2003 ನನ್ ಗಂಡ ಸಂಜಯ್ ರಾವ್ ಅಂತ, ಅವರು ಹಿ ವಾಸ್ ದಿ ಪ್ರೆಸಿಡೆಂಟ್, ಅಧ್ಯಕ್ಷ ಆಗಿದ್ರು. ಅವರ ನೇತೃತ್ವದಲ್ಲಿನೂ ಅಷ್ಟೇ ಹಲವಾರು ಕಾರ್ಯಕ್ರಮಗಳನ್ನ ಶುರು ಮಾಡ್ಕೊಂಡು ಇಟ್ ವಾಸ್ ಅ ವೆರಿ ಫುಲ್ಫಿಲ್ಲಿಂಗ್ ಇಯರ್. ಸೊ ನನಗೆ ಒಂದು ಅವಕಾಶ ಸಿಕ್ತು 2009 2009 ಅಧ್ಯಕ್ಷನಿಯಾಗಿ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಆಯ್ತು. ಆ ಒಂದು ಸವಿ ನೆನಪುಗಳು ಬಹಳಷ್ಟು ಇವೆ. ತುಂಬಾನೇ ಚೆನ್ನಾಗಿತ್ತು ಆ ಒಂದು ವರ್ಷ. ಯಾಕಂದ್ರೆ ಆ ಒಂದು ಪ್ರೆಸಿಡೆನ್ಸಿ ಇದರಲ್ಲಿ ಬಹಳಷ್ಟು ಕಲಿಯೋದು ವಿಷಯಗಳಿವೆ. ಅಂಡ್ ನನ್ನ ಟೈಮ್ ಅಲ್ಲಿ ಒಂದು ಡ್ಯಾನ್ಸ್, ಕಾವೇರಿ ಡ್ಯಾನ್ಸ್ ಅಂತ ಒಂದು ಸ್ಪರ್ಧೆ ಮಾಡಿದ್ವಿ. ಅದು ಒಂದು 10 ಗ್ರೂಪ್ಸ್, ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸರು ಗಂಡಸರು ಎಲ್ಲಾರು ಸೇರ್ಕೊಂಡು ಭಾಗವಹಿಸಿದ್ರು. ತುಂಬಾನೇ ಚೆನ್ನಾಗಿ ನಡೀತು. ಆಮೇಲೆ ಇಂಡಿಯಾದಿಂದ ನಾವು ಕಾಮಿಡಿ ಸ್ಟಾರ್ಸ್ ನ ಬಹಳಷ್ಟು ಅವ್ರನ್ನ ಕರ್ಕೊಂಡ್ ಬಂದ್ವಿ ನಾವು. ದಯಾನಂದ್ ಸಾಗರ್ ಆಗ್ಲಿ, ಪ್ರಾಣೇಶ್ ಆಗ್ಲಿ, ಹಲವಾರು ಜನರು ಬಂದ್ರು. ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸಿಹಿ ಕಹಿ ಚಂದ್ರು ಅವ್ರ ತಂಡದಿಂದ ಒಂದು ನಾಟಕ ಮಾಡಿಸಿದ್ವಿ, ಕಾಮಿಡಿ ನಾಟಕ, ಅದನ್ನು ಚೆನ್ನಾಗಿತ್ತು. ಸೊ ಈ ತರ ಮೂಲಕ ನಾವು ನಮ್ ಸೇವೆನ ಸಲ್ಲಿಸ್ಕೊಂಡ್ ಬರ್ತಾ ಇದೀವಿ. ಜೊತೆಗೆ ನನ್ನ ಪರ್ಟಿಕ್ಯುಲರ್ ಆಸೆ, ಚಿಕ್ಕ ವಯಸ್ಸಿನಿಂದ ನನ್ಗೆ ತುಂಬಾ ಇಷ್ಟ ಆಗಿರೋದು ಈ ನಾಟಕದ ಹುಚ್ಚು ನಮ್ಗೆ ತುಂಬಾ ಇತ್ತು. ನಮ್ ತಾಯಿ ಇಸ್ ಅ ವೆರಿ ಗುಡ್ ಭರತನಾಟ್ಯಂ ಡ್ಯಾನ್ಸರ್ ಅವರು. ಸೊ ಅವರು ನಮ್ಗೆ ಚಿಕ್ಕ ವಯಸ್ಸಿನಿಂದ ಈ ತರ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗ್ಲಿ ಅಥವಾ ಈ ನಾಟಕ ಆಗ್ಲಿ ಅದಕ್ಕೆಲ್ಲ ಸೇರಿಸ್ಕೊಂಡ್ ಬರ್ತಾ ಇದ್ರು. ಹುಚ್ಚು ಬೆಳೀತಾ ಹೋಯ್ತು. ಕಾಲೇಜಲ್ಲೆಲ್ಲ ಭಾಗವಹಿಸಕ್ ಶುರು ಮಾಡಿದೆ. ಸೊ ಅದ್ರ ಮೂಲತಃನೇ ನನ್ನ ಗಂಡ ನಂಗೆ ಸಂಜಯ್ ರಾವ್ ಸಿಕ್ಕಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಮನೋಹರ್ ಕುಲಕರ್ಣಿ ಅಂತ ಒಬ್ರು ಡೈರೆಕ್ಟರ್ ಇದ್ರು ಇಲ್ಲಿ ಬೆನಕಾ ತಂಡದಿಂದ. ಸೊ ಅವರ ಡೈರೆಕ್ಷನ್ ಅಲ್ಲಿ ನಾವು ಯಯಾತಿ ಅಂತ ನಾಟಕ, ಗಿರೀಶ್ ಕರ್ನಾಡ್ ಅವ್ರದ್ದು, ಅದರಿಂದ ಶುರು ಆಯ್ತು ನಂದು ಜರ್ನಿ ಇನ್ ಡ್ರಾಮ್ಯಾಟಿಕ್ಸ್ ಇನ್ ದ US. ಸೊ ಅದರಿಂದ ಬಹಳಷ್ಟು ನಾಟಕಗಳನ್ನ ಮಾಡಿದೆ. ಸೊ ಹಂಗೆ ಮಾಡ್ತಾ ಮಾಡ್ತಾ ಇನ್ನೊಬ್ರು ಶ್ರೀಕಂಠಯ್ಯ ಅಂತ ಇದ್ರು, ಅವ್ರ ಹಿಸ್ ಡೈರೆಕ್ಷನ್ ಆಲ್ಸೋ 1-2 ನಾಟಕಗಳನ್ನ ಮಾಡಿದೆ ನಾನು. ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ನಿತೀಶ್ ಶ್ರೀಧರ್ ಅಂತ, ಈಸ್ ಅ ವೆರಿ ಯಂಗ್ ಫೈನ್ ಡೈರೆಕ್ಟರ್ ಫ್ರಮ್ ಇಂಡಿಯಾ. ಸೊ ಅವ್ರು ಆಕ್ಚುಲಿ ಇಲ್ಲಿ ಬಂದಿರೋದು ನಮ್ಗೆಲ್ಲಾರ್ಗೂನು ಒಂದು ಹೆಮ್ಮೆಯ ವಿಷಯನೇನೆ ಅಥವಾ ಸೌಭಾಗ್ಯದ ವಿಷಯ. ಅವರು ಅಲ್ಲಿ ರಂಗಶಂಕರದಲ್ಲಿ ಬಹಳಷ್ಟು ನಾಟಕಗಳನ್ನ ಮಾಡಿಸಿದ್ರು.
ಅವ್ರದೊಂದು ಸಂಘ ರಂಗವರ್ತುಲ ಅಂತ ಅವ್ರು ಶುರು ಮಾಡಿದ್ರು ಬೆಂಗಳೂರಲ್ಲಿ. ಅದ್ರದ್ದು US ಚಾಪ್ಟರ್ ಅಂತ ಇಲ್ಲಿ ವಾಷಿಂಗ್ಟನ್ DC ಶುರು ಮಾಡಿದ್ರು. ಆ US ಚಾಪ್ಟರ್ ಗ್ರೂಪ್ ಅಲ್ಲಿ ಐ ಆಮ್ ಆಲ್ಸೋ ಒನ್ ಆಫ್ ದ ಫೌಂಡರ್ಸ್ ಆಫ್ ದಿ US ಚಾಪ್ಟರ್ ರಂಗವರ್ತುಲ. ಸೊ ಆ ಒಂದು ಸಂಘದಿಂದ ನಾವು ಹಲವಾರು ನಾಟಕಗಳನ್ನ ಮಾಡಿದ್ವಿ. ಮಕ್ಳಿಗೂನು ಅಷ್ಟೇ, ಚಿಕ್ಕ ಮಕ್ಳಿಗೂ ಯಾರು ಕನ್ನಡದಲ್ಲಿ ಮಾತಾಡಕ್ ಇಷ್ಟ ಆಗುತ್ತೋ, ನಾಟಕದಲ್ಲಿ ಮಾಡಕ್ ಇಷ್ಟ ಆಗುತ್ತೋ ಅವ್ರಿಗೆಲ್ಲಾರ್ಗು ನಾವು ಅವಕಾಶ ಕೊಟ್ಕೊಂಡು ಮಾಡ್ತಾ ಇದ್ದೀವಿ ನಾವು. ಟು ಜಸ್ಟ್ ನೇಮ್ ಅ ಫ್ಯೂ, ನಾವು ಮಾಡಿರೋ ಕೆಲವು ನಾಟಕಗಳು ಅಂದ್ರೆ ನಿಮಿತ್ತ ಇಂದ ಶುರು ಮಾಡಿದೆ ನನ್ನ ನಾಟಕದ ಜರ್ನಿ. ನಿಮಿತ್ತ, ಅಕ್ಕು, ಮೈಸೂರು ಮಲ್ಲಿಗೆ, ಹಯವದನ, ಕರಿಮಾಯಿ, ಮತ್ತೆ ಈಗ ಲೇಟೆಸ್ಟ್ ನಮ್ಮ ಅಕ್ಕ ಸಮ್ಮೇಳನದಲ್ಲಿ ಚಾಮಚಲುವೆ ಅಂತ. ಸೊ ಅದ್ರ ಮೂಲಕ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೆ ನಡಿಬೇಕು ಅಂತ. ನಾಟಕಗಳಂತೂ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಕಲಾಮಂದಿರದಲ್ಲಿ ಕುತ್ಕೊಂಡು ನೋಡ್ತಾ ಇದೀವ ಅಥವಾ ಇಲ್ಲಿ ಅಮೆರಿಕದಲ್ಲಿ ಕುತ್ಕೊಂಡು ನೋಡ್ತಿದೀವ ಅಂತ ಕೆಲವು ಸತಿ ನಮಗೆ ಆಶ್ಚರ್ಯ ಆಗತ್ತೆ, ಅಷ್ಟು ಚೆನ್ನಾಗಿ. ಹೌದು, ಅದ್ರ ಬೆಳವಣಿಗೆ ತುಂಬಾನೇ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ಈಗ ಅದ್ರ ಟೇಸ್ಟ್ ಕೊಟ್ಟಾದ್ಮೇಲೆ ವಾಪಸ್ ಹಿಂದಕ್ಕೆ ಹೋಗೋದು, ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅಂತಾರಲ್ಲ, ಆ ತರ ಇಲ್ಲಿರೋ ಮುಂದೆ ಇರೋ ಮಕ್ಳಿಗೂ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅದೇ ನಾನ್ ಸಿಕ್ಕಾಗೆಲ್ಲ ನಿಮ್ಗೆ ಹೇಳ್ತಿರ್ತೀನಿ, ಏನ್ ಮೀನಮ್ಮ ತುಂಬಾ ನಾಟಕ ಮಾಡ್ತೀರಾ ಅಂತ. ಅದೇ ನಿಜ ಜೀವನದಲ್ಲಿ ಮಾಡದೆ ಹೋದ್ರೆ ಸಾಕು, ಬರೀ ಸ್ಟೇಜ್ ಮೇಲೆ ಇದ್ರೆ ಸಾಕಷ್ಟೇ. ಇಲ್ಲ, ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದೇ ಈಗ ನೀವು ಅಷ್ಟೇ ಅಲ್ಲ, ಇತ್ತೀಚೆಗಾದ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಿಮ್ದು ಪ್ರಮುಖ ಪಾತ್ರ ಇದೆ. ನೀವು ಒಂದು ಕನ್ನಡ ಸಂಘಗಳು ಮತ್ತೆ ಅಕ್ಕ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿದ್ರಿ. ಅದ್ರ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು? ಹೌದು, ಖಂಡಿತ. ಇದು ಆಕ್ಚುಲಿ ನಮ್ಗೆ 2ನೇ ಅವಕಾಶ ನಮಗ್ ಸಿಕ್ಕಿರೋದು ಅಕ್ಕ ಕನ್ನಡ ಸಮ್ಮೇಳನ ಇಲ್ಲಿ ನಮ್ಗೆ ನಡೆಸ್ಕೊಡಕ್ಕೆ. ಮೊದಲನೇದು 2006 ನಾವೇನೆ ಖುದ್ದಾಗಿ ಕಾವೇರಿ ಕನ್ನಡ ಸಂಘದಿಂದ ಅಕ್ಕ ಸಮ್ಮೇಳನವನ್ನು ಮಾಡಿದ್ವಿ ಬಾಲ್ಟಿಮೋರ್ ಅಲ್ಲಿ. ಸೊ ಅವಾಗ ಇನ್ನು ನನ್ ಗಂಡ ಸಂಜಯ್ ರಾವ್, ಹಿ ವಾಸ್ ಸೆಕ್ರೆಟರಿ ಅಕ್ಕ ಕನ್ವೆನ್ಷನ್ಗೆ. ಸೊ ಆ ಸಮಯದಲ್ಲಿ ನನ್ನ ಪಾತ್ರ ಜಾಸ್ತಿ ಇಲ್ಲ, ಒಂದು ವುಮೆನ್ಸ್ ಸಬ್ ಕಮಿಟಿಲೇ ನಾನು ಲೀಡ್ ಆಗಿದೆ. ಅಂಡ್ ಅಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ನಾನು. ಅಂಡ್ ನಾಟಕಗಳು ಹಿಂಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ವು. ಬಟ್ ಅದಾದ್ಮೇಲೆ ಈಗ ರಿಚ್ಮಂಡ್ ಕನ್ನಡ ಸಂಘದ ಜೊತೆ 2024 ಅಲ್ಲಿ ಅವ್ರ ಜೊತೆ ಕೈ ಜೋಡಿಸಿ ಇನ್ನೊಂದ್ಸತಿ ನಡೆಸೋ ಅವಕಾಶ ನಮ್ ಕಾವೇರಿ ಕನ್ನಡ ಸಂಘಕ್ಕೆ ಸಿಕ್ತು. ಅದ್ರ ಪ್ರಕಾರ ನಮ್ ಕಾವೇರಿ ಕನ್ನಡ ಸಂಘದಿಂದ 4 ಜನನ ನೇಮಕ ಮಾಡಿದ್ರು. ಒಬ್ರು ಕನ್ವೇನರು, ಆಮೇಲೆ 3 ಜನ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೆ. ಅದ್ರಲ್ಲಿ ಕನ್ನಡ ಸಂಘಕ್ಕೆ ನಾನು ತುಂಬಾನೇ ಚಿರಋಣಿ, ನನ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಆ ಒಂದ್ ಕೆಲಸ ಮಾಡಕ್ಕೆ. ನಾನು ಹಲವಾರು ಸಬ್ ಕಮಿಟಿಗಳಿಗೆ ನೀವ್ ಹೇಳ್ದಂಗೆನೆ ಕೊಂಡಿಯಾಗಿ ಸೇವೆ ಸಲ್ಲಿಸಿದ್ದೀನಿ. MC ಕಮಿಟಿ ಆಗ್ಲಿ, ಡ್ರಾಮಾ ಕಮಿಟಿ ಆಗ್ಲಿ, ಅಥವಾ ವುಮೆನ್ಸ್ ಫಾರಂ ಕಮಿಟಿ ಆಗ್ಲಿ, ಅಥವಾ ಈವನ್ ಫುಡ್ ಕಮಿಟಿ ಆಗ್ಲಿ. ಸೊ ಅಲ್ಲಿ ಏನೇನಾಗುತ್ತೋ ನನ್ನ ಕೆಲಸಗಳನ್ನ, ಅಥವಾ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಏನೇನಾಗುತ್ತೋ ಅದನ್ನ ಮಾಡಿ ಈ ಒಂದು ಸಮ್ಮೇಳನದ ಯಶಸ್ವಿಗೆ ನಮ್ ಪಾತ್ರನೂ ಇದೆ ಅಂತ ಹೇಳಕ್ಕೆ ತಪ್ಪಾಗ್ಲಾರ್ದು. ಮನ್ಸಿಗಂತೂ ತುಂಬಾನೇ ಸಂತೋಷ ಸಿಗತ್ತೆ ಆತರ ಒಂದ್ ಕೆಲಸ ಮಾಡಿ, ಅಥವಾ ಅಲ್ಲಿರೋ ಹಲವಾರು ಜನರಿಂದ ಏನೇನ್ ಕಲ್ತ್ವಿ. ಆ ಜರ್ನಿನೇನೆ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಖಂಡಿತಪ್ಪ. ಅದೇ ಇನ್ನೂ ಕೇಳ್ಬೇಕು ಅಂದ್ರೆ, ನೀವು ನಮ್ಮ ಸಂಸ್ಕೃತಿಯ ರಾಜಧಾನಿ ಮೈಸೂರಿನವರು. ಸೊ ನಿಮ್ ಮೈಸೂರು ದಸರಾಕ್ಕೆ ಹೋಗ್ತಾ ಇರ್ತೀರಾ, ಮತ್ತೆ ತವರೂರು ಹೇಗೆ ಮಿಸ್ ಆಗತ್ತೆ? ಬಹಳ ಮಿಸ್ ಆಗತ್ತೆ ಶುಭ. ನೀವು ದಸರಾ ಅಂದ ತಕ್ಷಣ ಎಲ್ಲ ಕಣ್ ತುಂಬದೆ ನನಗೆ. ಅದೇ ನಾನು ಹೇಳ್ದಂಗೆ ಮಕ್ಳು ಚಿಕ್ಕವರಾಗಿದ್ದಾಗ ಈ ದಸರಾ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಬರೋದ್ರಿಂದ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ, ವಾಪಸ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಮತ್ತೆ ನಾವು ಬೆಳೀತಾ ಇರೋ ಸಮಯದಲ್ಲಿ ಹೌದು ದಸರಾ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು ಆಗ್ಲೂನು, ಆದ್ರೆ ಈಗಿರೋ ಅಷ್ಟು ಒಂದು ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ನಡೀತಾ ಇರ್ಲಿಲ್ಲ. ಸೊ ಅದು ಈಗ ಟೂರಿಸಮ್ ಅಥವಾ ಗವರ್ಮೆಂಟ್ ಇಂದ ಎಲ್ಲಾನು ಹಲವಾರು ಹಣಗಳೆಲ್ಲ ಬಂದು ಇನ್ನು ಒಂದು ಬರೀ ನಮ್ ದೇಶಕ್ಕೆ ಮಾತ್ರ ಅಲ್ಲ, ವಿದೇಶಕ್ಕೂ ಎಲ್ಲಾರ್ಗೂ ಗೊತ್ತಾಗ್ಬೇಕು ನಮ್ಮ ಮೈಸೂರು ದಸರಾ ಹೇಗ್ ನಡೆಯುತ್ತೆ ಅಂತ. ಇದಕ್ ತೋರಿಸ್ತಾ ಇರ್ಬೇಕಾದ್ರೆ ಅವಾಗ ಅನ್ಸೋದು, ಅಯ್ಯೋ ನಾವು ಮೈಸೂರವರಾಗಿ ಒಂದ್ಸತಿ ಹೋಗಾದ್ರೂ ನೋಡ್ಕೊಂಡ್ ಬರ್ಬೇಕು ಅಂತ. 3 ವರ್ಷದಿಂದ ಒಂದ್ ಅವಕಾಶ ಆಯ್ತು, ಹೋಗಿ ಅದನ್ನ ನೋಡ್ಕೊಂಡ್ ಬರಕ್ಕೆ ತುಂಬಾ ನೋಡ್ಕೊಂಡ್ ಬಂದೆ. ತುಂಬಾನೇ ಅಂದ್ರೇನೆ ತುಂಬಾ ಚೆನ್ನಾಗಿತ್ತು. ನೀವ್ ಹೇಳ್ದಂಗೆನೆ ಸಾಂಸ್ಕೃತಿಕ ರಾಜಧಾನಿ ಅದು. ಎಲ್ಲೆಲ್ಲಿ ನೋಡಿದ್ರು ಬರೀ ನಿಮ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ನಡೀತಾ ಇರತ್ತೆ. ಒಂದು ನಾಟಕ ಆಗ್ಲಿ, ನೃತ್ಯ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಎಲ್ಲೆಲ್ಲಿ ನೋಡಿದ್ರು ಒಂಥರ ದಟ್ ಹೋಲ್ 10 days ನೀವ್ ಯಾವ್ದೋ ಒಂದ್ ಲೋಕದಲ್ಲಿ ಇದ್ದೀರಾ ಅಂತಾನೆ ನೀವ್ ಅನ್ಕೋಬೇಕು. ಅದ್ರ ಜೊತೆಗೆ ಸೇರ್ದಂಗೆ ನಮ್ ಚಾಮುಂಡಿ ಬೆಟ್ಟ ಕೂಡ ಇದೆ. ನಮ್ ಚಾಮುಂಡೇಶ್ವರಿ ತಾಯಿ ಕೃಪೆ ಮತ್ತೆ ಅವರ ಆಶೀರ್ವಾದ ಇಲ್ದೆ ಹೋದ್ರೆ ಏನು ನಡೆಯಲ್ಲ ಅಂತ ಹೇಳ್ತಾರೆ. ಅದ್ರದ್ದು ಒಂದು ವಿಸಿಟ್ ಮಾಡ್ಕೊಂಡು ದೇವರ ಆಶೀರ್ವಾದ ತಗೊಂಡು ಈ ತರ ಒಂದು ದೋಸೆ ಎಲ್ಲೆಲ್ಲೋ ಒಂದು ಚುರುಮುರಿ ಎಲ್ಲ ತಿನ್ಕೊಂಡು ಇದನ್ ಮಾಡ್ಕೊಂಡು ವಾಪಸ್ ಬಂದ್ರೆ ಅದರ ಆನಂದವೇ ಆನಂದ. ಅದು ದಟ್ ವಿಲ್ ಲಾಸ್ಟ್ ಫಾರ್ ಅನದರ್ 1 year. ತಿರ್ಗಾ ದಸರಾ ಬಂದಾಗ ಅನ್ಸುತ್ತೆ ಅಯ್ಯೋ ವಾಪಸ್ ಹೋಗ್ಬೇಕು ಅಂತ.
ಬಟ್ ಅದೊಂದು ಡೆಫಿನೆಟ್ ಆಗಿ ಅದು ಮಿಸ್ ಆಗತ್ತೆ. ಬಟ್ ಏನು ಅಂತಂದ್ರೆ ನಮ್ ಇಲ್ಲೇನೆ ನಾನು ಹೇಳ್ಬೋದು, ಆ ಹಬ್ಬದ ಸಮಯದಲ್ಲಾಗ್ಲಿ ಅಥವಾ ನವರಾತ್ರಿ ಸಮಯದಲ್ಲಾಗ್ಲಿ ನಾವು ಒಂದೊಂದ್ ಏನು ಮಿಸ್, ಈಗ ಆಫ್ ಲೈಟ್ ಅಂತ ನಾನು ನೋಡ್ತಾ ಇರ್ಬೇಕಾದ್ರೆ ಏನು ಮಿಸ್ಸೇ ಆಗ್ತಾ ಇಲ್ಲ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲೇನೇನೆ ನಮ್ಮ ಕನ್ನಡದವ್ರೇನೇನೆ ಬಹಳ ಚೆನ್ನಾಗಿ ಈ ಗೊಂಬೆ ಹಬ್ಬನ ಆಚರಿಸ್ತಾರೆ, ಗೊಂಬೆಗಳನ್ನ ಕೂರಿಸ್ತಾರೆ. ಪ್ರತಿ ದಿನಾನು ಆ ದೇವಿದು ಯಾವ್ಯಾವ ಸೀರೆಗಳು ಯಾವ್ಯಾವ ಬಣ್ಣ ಇದೆಯೋ ಆ ತರನೇನೆ ಎಲ್ಲಾರು ಸೀರೆಗಳು ಉಟ್ಕೊಂಡೇನೆ ಮನೆಗಳಿಗೆ ಹೋಗಿ ಅರ್ಶಿನ ಕುಂಕುಮ ತಗೊಂಡ್ ಬಂದು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಹಾಡುಗಳಾಗ್ಲಿ ಏನೋ ಒಂದು ಅಥವಾ ಶ್ಲೋಕಗಳನ್ನಾಗ್ಲಿ ಏನೋ ಒಂದು ಹೇಳ್ತಾ ನಾವು ನಮ್ಮ ಹಬ್ಬ ಆಚರಿಸ್ತೀವಿ. ಅದಂತೂ ತುಂಬಾನೇ ಚೆನ್ನಾಗಿದೆ ಈಗ ಆಫ್ ಲೈಟ್ ಅಂತೂ. ಹೌದೌದು. ಅದೇ ನಾನು ಇನ್ನೊಂದು ಕೇಳ್ಬೇಕಂತಿದ್ದೆ, ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಈಗ ಅವರ ಕನ್ನಡದ ಅವ್ರಿಗೆ ಆಸಕ್ತಿ ಹೇಗಿದೆ ಅಂತ. ನನಗೆ ಇಬ್ರು ಹೆಣ್ಮಕ್ಳು, ಇಬ್ರುನು ಕಾಲೇಜಲ್ಲಿ ಇದ್ದಾರೆ. ದೊಡ್ಡವಳು ಎಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಎರಡನೇವಳು ಈಗ ಶುರು ಮಾಡ್ತಾ ಇದ್ದಾಳೆ ಅವಳು ಕಾಲೇಜ್ ಪ್ರಯಾಣನ. ಮುಂಚೆ ಅವ್ರು ಚಿಕ್ಕವರಾಗಿದ್ದಾಗ ನಮ್ಗೆ ಇಲ್ಲಿ ಒಬ್ರು ಶಶಿಕಲಾ ಕುಲಕರ್ಣಿ ಅಂತ ಇದ್ದಾರೆ, ಅವ್ರ ಮನೆ ಬೇಸ್ಮೆಂಟ್ ಅಲ್ಲಿ ಕನ್ನಡ ಕಲಿಯೋಣ ಅಂತ ಒಂದ್ ಸ್ಮಾಲ್ ಪ್ರೋಗ್ರಾಮ್ ಶುರು ಮಾಡ್ಕೊಂಡ್ರು ಅವರು. ನಾವ್ ಅವಾಗ ಹರ್ಡನ್ ಅಲ್ಲಿ ಇದ್ವಿ, ಸೊ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡ್ ಹೋಗ್ತಾ ಇದ್ವಿ. ಆದ್ರೆ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ನಾವು ಆಶ್ಬರ್ನ್ ಅಂತ ಒಂದ್ ಸಬರ್ಬ್ ಏರಿಯಾಗೆ ಮೂವ್ ಆದ್ವಿ. ಸೊ ಅಲ್ಲಿಂದ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡೋದು ಒಂದ್ ಕಷ್ಟ ಆಗ್ತಾ ಇತ್ತು. ಆದ್ರೆ ಒಂದು 2008ರಲ್ಲಿ ಶಿವು ಭಟ್ ಅಂತ ಅವರೊಬ್ರು ಅಧ್ಯಕ್ಷ ಆದ್ರು. ಅವರ ನೇತೃತ್ವದಲ್ಲಿ ಕನ್ನಡ ಕಲಿಯೋಣ ಅಂತ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಶುರು ಮಾಡಿದ್ರು, ಅಂಡರ್ ಕಾವೇರಿ ವಿಂಗ್. ಸೊ ಅದು ನಡ್ಕೊಂಡ್ ಬರ್ತಾನೆ ಇದೆ. ಸೊ ಅದ್ರಲ್ಲೂ ಒಂದು 2-3 ಸತಿ ನಾವು ಸೇರ್ಸಿದ್ವಿ, ಪ್ರಯತ್ನ ಮಾಡಿದ್ವಿ ನಮ್ ಕೈಯಲ್ಲಾದಷ್ಟುನು. ಮನೇಲಂತೂ ಕನ್ನಡ ಮಾತಾಡಕ್ಕೆನೆ ಒತ್ತಾಯ ಮಾಡ್ತೀವಿ. ಅದು ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ಆಗತ್ತೆ, ಯಾಕಂದ್ರೆ ಅವ್ರಿಗೆ ಸ್ಕೂಲ್ ಇನ್ಫ್ಲೂಯೆನ್ಸೇ ಜಾಸ್ತಿ ಆಗತ್ತೆ ಎಲ್ಲಾನು. ಬಟ್ ಈಗ ಹೋಗ್ತಾ ಬೆಳೀತಾ ನಾನು ನೋಡ್ತಾ ಇರೋ ಚೇಂಜ್ ಏನು ಅಂತಂದ್ರೆ ಅವ್ರೇನೇನೆ ಖುದ್ದಾಗಿ ಬರ್ತಾ ಇದಾರೆ ವಾಪಸ್ಸು. ಅಟ್ಲೀಸ್ಟ್ ನನ್ ಮಕ್ಳು ವಾಪಸ್ ಬಂದು ನಾನೇ ಕನ್ನಡ ಕಲಿತೀನಿ, ಅಟ್ಲೀಸ್ಟ್ ಮಾತಾಡಕ್ಕಾದ್ರೂ ವಾಪಸ್ಸು ಇಂಡಿಯಾದಲ್ಲಿ ಅಜ್ಜಿ ತಾತ ಜೊತೆ ಮಾತಾಡಕ್ಕೆ ಅಥವಾ ಯಾರೇ ಜೊತೆ ಆದ್ರೂ ಇಂಡಿಯಾಕ್ ಹೋದ್ರೆ ಮಾತಾಡೋ ಒಂದ್ ಅವಕಾಶ ಆಗ್ಬೇಕು ಅಂತ ಅನ್ಬಿಟ್ಟು ನನ್ ದೊಡ್ಡ ಮಗಳಂತೂ ಅವಳನ್ನೇ ಖುದ್ದಾಗಿ ಒಂದ್ ಬೆಂಗಳೂರಿಂದ ಒಂದು ಆನ್ಲೈನ್ ಕ್ಲಾಸ್ ನ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾಳೆ. ವಾರಕ್ಕೆ 1 ತಪ್ಪದೆ 2 ಸತಿ ಅವ್ರು ಹೇಳ್ಕೊಡ್ತಾರೆ ಯಾವ ತರ ಕನ್ನಡ, ಈ ತರ ಇಂಗ್ಲಿಷ್ ಗ್ರಾಮರ್ ಅಂತಾರಲ್ಲ ಆ ತರನೇ ಕನ್ನಡ ಗ್ರಾಮರು, ಯಾವ ತರ ಮಾತಾಡ್ಬೇಕು, ಯಾವ ತರ ಉಚ್ಚಾರಣೆ ಆಗ್ಬೇಕು ಎಲ್ಲಾನು. ಸೊ ಅದನ್ನ ನೋಡಿ ಅವ್ರಿಗೇನೆ ಆ ಆಸೆ ಬಂದಿದೆ ಅನ್ನೋದ್ ನೋಡಿನೇನೆ ನಮಗ್ ತುಂಬಾನೇ ಖುಷಿ. ಸೊ ಏನು ಅಂತಾನೆ ನಾವೊಂದ್ ಪ್ರಯತ್ನ ಮಾಡ್ತೀವಿ, ಒಂದು ಬೇಸ್ ಕೊಟ್ಟಿರ್ತೀವಿ. ಈಗ ಮಕ್ಳಿಗೆ ಎಷ್ಟಾಗತ್ತೋ ಅಷ್ಟು ಹೇಳ್ಕೊಳ್ಬಹುದು, ಆಮೇಲೆ ಮುಂದೆ ಮುಂದುವರ್ಸ್ಕೊಂಡು ಹೋಗೋದು ಅವ್ರ ಮೇಲ್ ಬಿಟ್ಟಿದ್ದು. ಸೊ ಅದು ಎಷ್ಟು ತನಕ ನಡೆಯುತ್ತೋ ಅಷ್ಟು ತನಕ ಹೋಗ್ಲಿ ಅಂತ ನಮ್ಮ ಆಸೆ. ನೋಡೋಣ ಯಾವ ತನಕ ತಗೊಂಡ್ ಹೋಗ್ತಾರೆ ಅಂತ. ಖಂಡಿತ ತಗೊಂಡ್ ಹೋಗ್ತಾರೆ. ನೀವೊಂದು ಒಳ್ಳೆ ಅಡಿಪಾಯ ಕೊಟ್ಟಿದ್ದೀರಾ ಆಲ್ರೆಡಿ. ಆದ್ರಿಂದ ಅವರು ಕನ್ನಡನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಕನ್ನಡ ಸಂಸ್ಕೃತಿಗೆ ಅಮೆರಿಕದಲ್ಲಂತೂ ಯಾವ ತೊಂದ್ರೆನೂ ಇಲ್ಲ, ಆರಾಮ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬಹುದು. ಮೀನಾ ಅವ್ರೆ, ನಿಮ್ಮ ಹತ್ರ ಇವತ್ತು ಮಾತಾಡಿ ತುಂಬಾನೇ ಖುಷಿಯಾಗಿದೆ. ಮೀನಾ ಮೇಡಮ್ ಅಂದ್ರೇನೆ ನನ್ಗೆ ಹೇಳಕ್ ಇಷ್ಟ. ಮೀನಾ ಅವ್ರೇನಕ್ಕಿಂತ ತುಂಬಾ ಧನ್ಯವಾದಗಳಪ್ಪ ನಿಮ್ಮ ಈ ಸಮಯ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಶುಭಾ ಅವರೇ. ನಿಮ್ಗೂನು ಅಷ್ಟೇ, ಅದೇ ಶುಭಾ ಅವರೇ ಅಂತ ಹೇಳಕ್ಕಿಂತ ಶುಭಾ ಮೇಡಮ್ ಅಂತಾನೆ ಹೇಳಿದ್ರೆ ಒಂಥರ ಇನ್ನು ವೆರಿ ಈಸಿ ಗೋಯಿಂಗ್ ಅಂತ ಅನ್ಸುತ್ತೆ. ನಿಮ್ ಹೋಲ್ ತಂಡಕ್ಕೆ ಧನ್ಯವಾದಗಳು, ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡಿದ್ದಕ್ಕೆ. ಜೈ ಭುವನೇಶ್ವರಿ. ಥ್ಯಾಂಕ್ ಯು ಶುಭಾ ಅವರೇ, ನಿಮ್ಗೂ ಅಷ್ಟೇ. ನಮ್ಮ ಇಂದಿನ ಕನ್ನಡತಿ ಸುನೀತಾ ಸಂದೀಪ್ ಮೂಲತಃ ಬೆಂಗಳೂರಿನವರು. ವಾಷಿಂಗ್ಟನ್ ಡಿಸಿ ಮೆಟ್ರೋ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಉನ್ನತ ಅಭ್ಯಾಸಕ್ಕಾಗಿ ಅಮೆರಿಕ ಪ್ರಯಾಣಕ್ಕೆ ಬಂದರು. ವೃತ್ತಿಗಾಗಿ ಒಂದು ಕ್ಷೇತ್ರದಲ್ಲಿ ಕೆಲಸ, ಹವ್ಯಾಸ ಅಭಿರುಚಿಗಳು ಹಲವಾರು. ಇವರ ವಿಭಿನ್ನ ಅಭಿರುಚಿಗಳು ಹವ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸುನೀತಾ ಅವರೇ, ಹೇಗಿದ್ದೀರಾ? ನಮಸ್ಕಾರ ಶುಭಾ, ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿಮ್ಮ ಹತ್ರ ಇವತ್ತು ಮಾತಾಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು. ಅದೇ ಹೇಳ್ತಾರಲ್ಲ, ಅಲ್ಲಿದೆ ನಮ್ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ಒಂದು ಹಾಡ್ ನೆನಪಾಗ್ತಾ ಇದೆ. ಈಗ ನಿಮ್ಮನೆ ಹೊರದೇಶದಲ್ಲಿ, ಮತ್ತೆ ನೀವು ನಮ್ಮ ಕರುನಾಡಿನಲ್ಲಿ ಎಲ್ಲಿಂದ ಬಂದಿದ್ದೀರಾ? ಹೇಗೆ ಪ್ರಯಾಣ ಶುರುವಾಯಿತು? ನಿಮ್ಮನೆಯವರ ಪರಿಚಯ. ಓಕೆ, ಮೂಲತಃ ನೀವ್ ಹೇಳ್ದಂಗೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದು, ನನ್ನ ಇಂಜಿನಿಯರಿಂಗ್ ಕೂಡ ಅಲ್ಲೇ ಮಾಡಿದ್ದು. ಇಲ್ಲಿ ನಾನು ಮಾಸ್ಟರ್ಸ್ಗೆ ಕಂಪ್ಯೂಟರ್ ಸೈನ್ಸ್ ಗಾಗಿ ಬಂದಿದ್ದು. ಇಲ್ಲಿ ಫಸ್ಟ್ ವಾಷಿಂಗ್ಟನ್ ಸ್ಟೇಟ್ ಸಿಯಾಟಲ್ ಅಲ್ಲಿ ಮಾಸ್ಟರ್ಸ್ ಗೆ ಶುರು ಮಾಡಿ, ಅಲ್ಲಿಂದ ಫೈನಲ್ ಆಗಿ ಇಲ್ಲಿ ವರ್ಜಿನಿಯಾ ಬಂದು ಇವಾಗ ಇಲ್ಲಿ ಸೆಟಲ್ ಆಗಿದ್ದೀವಿ. 2 ಮಕ್ಳಿದ್ದಾರೆ, 2 ಗಂಡ್ ಮಕ್ಳು. ಆಮೇಲೆ ನನ್ನ ಹಸ್ಬೆಂಡ್ ಕೂಡ, ಅವರು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇದಾರೆ, ಇಲ್ಲೇ ವರ್ಜಿನಿಯಾದಲ್ಲಿದ್ದಾರೆ.
ಅದೇ ನಾನು ಮುನ್ನುಡಿ ಅಥವಾ ಉಲ್ಲೇಖ ಮಾಡಿದೆ ಮೊದ್ಲು, ಏನಂತ ಅಂದ್ರೆ ನಿಮಗೆ ಹಲವು ಹವ್ಯಾಸಗಳು ಅಭಿರುಚಿಗಳು ಅಂತ. ಅದರಲ್ಲಿ ಟೆಡ್ ಸ್ಪೀಕರ್ ಅಂದ್ರೆ ಅದ್ರಲ್ಲಿ ಭಾಷಣ ಮಾಡೋದು ಆ ವೇದಿಕೆಯಲ್ಲಿ ಅಷ್ಟು ಸುಲಭ ಅಲ್ಲ, ನೀವಲ್ಲಿ ಭಾಷಣ ಮಾಡಿದೀರಾ. ಮತ್ತೆ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಅದನ್ನ ಮಾಡ್ತೀರಾ, ಕೌನ್ಸಲಿಂಗ್, ಹಲವಾರು ಅಭಿರುಚಿಗಳು ಹವ್ಯಾಸಗಳು ನಿಮಗೆ. ಅದೆಲ್ಲ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹಾ, ಡೆಫಿನೆಟ್ಲಿ ಶುಭ. ಒಂದು ಐ ಥಿಂಕ್ ಟೆಡ್ಎಕ್ಸ್ ಸ್ಪೀಕಿಂಗ್ ಇದೆಲ್ಲ ಪ್ರಾಬಬ್ಲಿ ಆಪರ್ಚುನಿಟಿ. ನಾನು ನಂದೇ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದೀನಿ. ನಂದೇ ಒಂದು ಅಪ್ಸ್ ಅಂಡ್ ಡೌನ್ಸ್ ಅಂತ ಹೇಳ್ತೀವಲ್ಲ ಲೈಫ್ ನಲ್ಲಿ, ಅದು ಆಗಿರೋ ಒಂದು ಕಾರಣದಿಂದ ಐ ಥಿಂಕ್ ನಾನು ಮೆಡಿಟೇಷನ್ ಮೈಂಡ್ಫುಲ್ನೆಸ್ ಆಗಿ ಮಾಡಿರಬಹುದು, ಅಥವಾ ಇನ್ನೊಂದು ಪಾಸಿಟಿವ್ ಸೈಕಾಲಜಿ ಅಂತ ಹೇಳ್ತೀವಿ, ಅದೆಲ್ಲ ಕೌನ್ಸಿಲಿಂಗ್ ಅಲ್ಲಿ ಬರುತ್ತೆ. ಟ್ರಾಮಾ ಸಪೋರ್ಟ್ ಸ್ಪೆಷಲಿಸ್ಟ್, ಇಲ್ಲ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಕೋಚಿಂಗ್, ಇದೆಲ್ಲಾನು ಫಸ್ಟ್ ನನಗಾಗಿ ನಾನು ಮಾಡ್ಕೊಂಡಿದ್ದು. ಡೀಪ್ ಆಗಿ ಮೆಡಿಟೇಷನ್ ಪ್ರಾಕ್ಟೀಸಸ್, ಕುಂಡಲಿನಿ ಪ್ರಾಕ್ಟೀಸಸ್, ಎನರ್ಜೆಟಿಕ್ ಪ್ರಾಕ್ಟೀಸಸ್ ಅಂತ. ಮೋಸ್ಟ್ಲಿ ನಾನು 10-15 ಇಯರ್ಸ್ ಬ್ಯಾಕ್ ಅಲ್ಲಿ ಸಿವಿಯರ್ ಆಗಿ ಒಂದು ಆಂಗ್ಸೈಟಿ ಇತ್ತು, ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಾ ಇತ್ತು. ಆಮೇಲೆ ದೇರ್ ವಾಸ್ ಆಲ್ಸೋ ಫೈಬ್ರೋಮಯಾಲ್ಜಿಯಾ ಅಂತ ನೀವ್ ಕೇಳಿರ್ಬೋದು. ಅಂದ್ರೆ ಇಂಟೆನ್ಸ್ ಮೈ ನೋವು ಇರುತ್ತೆ ಯಾವಾಗ್ಲೂ, ಒಂಥರ ಕ್ರಾನಿಕ್ ಪೇನ್ ಇರುತ್ತೆ, ಕ್ರಾನಿಕ್ ಫೆಟಿಗ್ ಇರುತ್ತೆ, ಒಂಥರ ಯಾವಾಗ್ಲೂ ಸುಸ್ತಾಗ್ತಾ ಇರುತ್ತೆ. ಫೈಬ್ರೋಮಯಾಲ್ಜಿಯಾ ಅಂದ ಅದೆಲ್ಲ ಶುರುವಾಗುತ್ತೆ. ಇದರಿಂದ ರಾತ್ರಿ ನಿದ್ದೆ ಬರೋದ್ ಕಮ್ಮಿ ಆಗಿರುತ್ತೆ, ಯಾವಾಗ್ಲೂ ಲೈಫ್ ಅಲ್ಲಿ ಒಂಥರ ಸ್ಟ್ರೆಸ್, ಯಾವಾಗ್ಲೂ ಒಂಥರ ಟೆನ್ಷನ್. ಅಂಡ್ ಐ ಥಿಂಕ್ ಇದು ಬರೀ ನನಗೆ ಅಲ್ಲ, ಐ ಹ್ಯಾವ್ ಸೀನ್, ಐ ಹ್ಯಾವ್ ಹರ್ಡ್ ತುಂಬಾ ಹೆಂಗಸರು ಐ ಥಿಂಕ್ ಓವರ್ ದ ಕೋರ್ಸ್ ಆಫ್ ಈಗ 30 ವರ್ಷದಿಂದ 50 ವರ್ಷದವರೆಗೂ ದೇ ಗೋ ಥ್ರೂ ದಿಸ್. ಎಷ್ಟೊಂದ್ ಜನ ಮಾಡ್ತಾರೆ ಹಂಗೆ, ಲೈಫ್ ಅದೇ ತರ ಇರುತ್ತೆ, ಸ್ಟ್ರೆಸ್ ಅಲ್ಲೇ ಇರುತ್ತೆ, ಬರ್ನ್ಔಟ್ ಆಗ್ತಾರೆ. ಅಂಡ್ ಎಸ್ಪೆಷಲಿ ನಾವು ಇವಾಗ ಬೆಂಗಳೂರಿಂದ ಬಂದಿರ್ಬೋದು, ಕರ್ನಾಟಕ ಅಥವಾ ಇಂಡಿಯಾ ಅಂತ ಭಾರತದಿಂದ ಬಂದು ಇಲ್ಲಿ ಒಂದು ಲೈಫ್ ಸ್ಟೈಲ್ ಅಡಾಪ್ಟ್ ಆಗಿರ್ತೀವಿ. ಕಷ್ಟ ಇರುತ್ತೆ ಲೈಫ್ ಸ್ಟೈಲ್ ಇಲ್ಲಿ. ಇಲ್ಲೆಲ್ಲ ಯಾವ್ದೇ ರೀತಿಯಾದ ಹೆಲ್ಪ್ ಇರಲ್ಲ ನಮ್ಗೆ, ಸಪೋರ್ಟ್ ಸಿಸ್ಟಮ್ ಎಲ್ಲ ಮನೇಲಿ ಎಲ್ಲ ನಾವು ಮೈಗೆ ಹುಷಾರ್ ತಪ್ಪಿದ್ರು ನಾವೇ ಮಾಡ್ಕೋಬೇಕು, ಎಲ್ಲಾನು ಇಲ್ಲಿ ನಮ್ದೇ ಆಗಿರುತ್ತೆ. ಆಚೆ ಕೆಲ್ಸಾನು ಮಾಡ್ಬೇಕು, ಮನೆ ಕೆಲ್ಸಾನು ಮಾಡ್ಬೇಕು. ಅವಾಗ ಇನ್ನೂ ಸ್ಟ್ರೆಸ್ ಸ್ಟ್ರಗಲ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅವಾಗ ಎಲ್ಲೋ ನಮ್ಮನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ, ಏನಪ್ಪಾ ಲೈಫ್ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ. ಸೊ ಅವಾಗ ಐ ಥಿಂಕ್ ಈ ತರ ಈಸ್ಟರ್ನ್ ಪ್ರಾಕ್ಟಿಸಸ್ ಅಂತ ಕರಿತೀವಿ ಇದಕ್ಕೆ. ಸೊ ಮೈಂಡ್ ಆಗಿರ್ಬೋದು, ನಮ್ಮ ಹಾರ್ಟ್ ಆಗಿರ್ಬೋದು, ನಮ್ಮ ಬಾಡಿನಲ್ಲಿ ಫಿಸಿಕಲ್ ಬಾಡಿ ಮಲ್ಟಿಪಲ್ ಲೆವೆಲ್ಸ್ ಇದೆ. ಸೊ ಇದನ್ನ ಐ ಥಿಂಕ್ ಈ ತರ ಒಂದು ಡೆಪ್ತ್ ಹೋಗಿ ಅದರಿಂದ ಪ್ರಾಬಬ್ಲಿ ಎಷ್ಟೊಂದು ಸರ್ಟಿಫಿಕೇಶನ್ಸ್ ಆಗಿ ಅಲ್ಲಿಂದ ನನಗೊಂದು ಚಾನ್ಸ್ ಸಿಕ್ತು ಟೆಡ್ಎಕ್ಸ್ ಸ್ಪೀಕಿಂಗ್ ಮಾಡಕ್ಕೆ. ಇದಲ್ದೇನೆ ವೀಕೆಂಡ್ಸ್ ಅಲ್ಲಿ ಯೂಶಲಿ ಬೇರೆ ವಿಮೆನ್ಗೆ ಕೂಡ, ಬೇರೆ ಮಹಿಳೆಯರು ಕೂಡ ಇದ್ರ ಬಗ್ಗೆ ನಾವು ಹೇಳಿಸ್ಕೊಟ್ಟು ಅವ್ರಿಗೂನು ಲೈಕ್ ಈ ತರ ಬಾಡಿ ಪೇನ್ಸ್ ಇರ್ಬೋದಿತ್ತು, ಅಥವಾ ಆಂಗ್ಸೈಟಿ, ಡಿಪ್ರೆಷನ್, ಇದನ್ನೆಲ್ಲ ಕಮ್ಮಿ ಮಾಡಕ್ಕೆ ನ್ಯಾಚುರಲ್ ವೇಸ್ ಇಂದ, ನ್ಯಾಚುರಲ್ ರೆಮಿಡಿಯಿಂದ ಕಮ್ಮಿ ಮಾಡಕ್ಕೆ ನಾನು ಹೇಳಿಸ್ಕೊಡ್ತೀನಿ. ಅದೇ ಅದ್ಭುತ ಇದೆಲ್ಲ. ಅದು ಇಷ್ಟೆಲ್ಲ ಮಹಿಳೆಯರಿಗೆ ಖಂಡಿತ ಆಗತ್ತೆ, ಎಲ್ಲ ಹೋಗ್ತಾ ಇರ್ತಾರೆ, ಆದ್ರೆ ಇನ್ನು ಏನ್ ತೊಂದರೆ ಆಗ್ತಿದೆ, ಅದಕ್ಕೆ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ ನಮ್ಗೆ. ಅದೇ ಅದ್ರ ಬಗ್ಗೆ ಎಲ್ಲ ನೀವು ಇನ್ನು ಫುಲ್ ಕನ್ನಡದಲ್ಲೇ ಇಡ್ಬೇಕು, ಪ್ರಾಕ್ಟಿಷನರು ಮೈಂಡ್ಫುಲ್ ಅಂತೆಲ್ಲ. ಅದು ನೋಡ್ದೆ ನಾನು, ಏನ್ ಗೊತ್ತಾ, ಮೈಂಡ್ಫುಲ್ನೆಸ್ ಟೀಚರ್ ಅಂದ್ರೆ ಸಾವಧಾನತೆ ಶಿಕ್ಷಕ ಅಂತೆ. ಸೊ ಇದೆಲ್ಲ ಸ್ವಲ್ಪ ಹೇಳಿದ್ರೆ ನಮ್ಮ ಕೇಳುಗರಿಗೆ ಕಷ್ಟ ಆಗ್ಬೋದು, ಏನ್ ಹೇಳ್ತಿದಾರಪ್ಪ ಅಂತ. ಅದಕ್ಕೆ ಪರವಾಗಿಲ್ಲ, ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡಿದೀವಿ. ಇಂಗ್ಲಿಷ್ ನಲ್ಲೇ ಅದೇ ನಾನು ಇನ್ನೇನ್ ಕೇಳ್ಬೇಕು ಅಂದ್ರೆ, ನಿಮ್ಮ ಪ್ರತಿಭೆಗಳು ಹಲವಾರು. ಹೀಗೆ ಅತ್ಯುತ್ತಮ ಗಾಯಕಿ ಕೂಡ ಹೌದು ನೀವು. ಬಿಡುವಿನ ಸಮಯದಲ್ಲಿ ನಟನಾ ಸುರುಳಿಗಳು ಅಂದ್ರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೀರಾ. ಸುನೀತಾ ಅವರೇ, ನೀವೆಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ, ಒಂದು ಹಾಡ್ ನಮಗೋಸ್ಕರ ಹೇಳಿಯಪ್ಪ ಇವತ್ತು. ಓಕೆ, ನೀವು ಏನು ನಟನಾ ಸುರುಳಿಗಳನ್ನ ಇದನ್ನೇ ಫಸ್ಟ್ ಟೈಮ್ ಅದನ್ನ ಕೇಳಿ ಖುಷಿ ಆಗುತ್ತೆ ಶುಭ ಅವರೇ, ನೀವ್ ಹಂಗ ಹೇಳಿದ್ರೆ. ಅದನ್ನ ಕೇಳಕ್ಕೆ ನಾನು ಹೊಸ ಕನ್ನಡ ಕಲ್ತೆ ಇವತ್ತು. ಹೌದು, 2 ಕಲ್ತೆ. ಇನ್ಸ್ಟಾ ರೀಲ್ಸ್ ಗೆ ಏನಂತಾರೆ, ಮತ್ತೆ ಮೈಂಡ್ಫುಲ್ನೆಸ್ಗೆ ಸಾವಧಾನತೆ ಹಬ್ಬ. ಓಕೆ, ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಕನ್ನಡ ಹಾಡು ನಗುವ ನಯನ ಹಾಡ್ಲಾ? ಹೇಳಿ, ಚೆನ್ನಾಗಿದೆ ಅದು. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ಇರುಳಲು ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ
ಕೈಯನ್ನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನಾಯಲೆ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ. ಓ ಸುನೀತಾ ಅವ್ರೆ, ನಾವ್ ಬೇರೆ ಏನು ಮಾತಾಡದೆ ಬೇಡ, ನಿಮ್ಮ ಹತ್ರ ಬಸ್ ಜಸ್ಟ್ ಹಾಡು ಕೇಳಿಸ್ಕೊಳ್ಳೋಣ ಅನ್ಸ್ತಾ ಇದೆ. ಅಷ್ಟೊಂದು ಮಧುರವಾಗಿ ಹಾಡಿದ್ರಿ, ನಿಜ ತುಂಬಾ ಮಧುರವಾಗಿ ಹಾಡಿದ್ರಿ ನೀವು. ಅದೇ ಫುಲ್ಲು ಹಾಡೇ ಕೇಳೋಣ ಅನ್ಸ್ತಾ ಇದೆ ಈಗ. ಅದೇ ಮುಂದೇನ್ ಕೇಳ್ತಿದ್ದೆ ಅಂದ್ರೆ, ಈ ಕನ್ನಡ ಸಮುದಾಯಕ್ಕೆ, ಕನ್ನಡ ಗಾಯಕರಿಗಾಗಿ ಕನ್ನಡ ಕ್ಯಾರಿಯೋಕೆ ಕ್ಲಬ್ ಅನ್ನ ಆಯೋಜಿಸುತ್ತಿದ್ರಿ ನೀವು. ಈ ಆಲೋಚನೆ ಹೇಗ್ ಬಂತು ನಿಮಗೆ, ಮತ್ತೆ ಅದು ಹೇಗೆ ನಡೀತು? ನಾನು ಮತ್ತೆ ನನ್ನ ಹಸ್ಬೆಂಡ್ ನಾವಿಬ್ರು ಸಿಂಗರ್ಸ್. ಯೂಶಲಿ ಲಾಟ್ ಆಫ್ ಪರ್ಫಾರ್ಮೆನ್ಸಸ್ ಕೊಡ್ತಾ ಇದ್ವಿ ಮುಂಚೆ. ಮತ್ತೆ ಎಲ್ಲಾದ್ರೂ ಈವೆಂಟ್ಸ್ ಅಲ್ಲಿ ಹಾಡೋದು ಆತರ ಈ ತರ ಎಲ್ಲಾ ಮಾಡ್ತಾ ಇದ್ವಿ ಮುಂಚೆ. ಆಮೇಲೆ ಇಲ್ಲಿ ವಾಷಿಂಗ್ಟನ್ DC ನಲ್ಲಿ ಅಫ್ಕೋರ್ಸ್ ನಮ್ ಕಾವೇರಿ ಕನ್ನಡ ಸಂಘ ಇದೆ, ಅಲ್ಲಿ ಆಪರ್ಚುನಿಟೀಸ್ ಸಿಗುತ್ತೆ. ಬಟ್ ಎವ್ರಿ ಮಂತ್ ಆಪರ್ಚುನಿಟೀಸ್ ಹೇಗೆ ಎಲ್ಲಾ ಕನ್ನಡಿಗರು ಯಾರು ಹಾಡ್ತಾರೋ, ಯಾರು ಸಿಂಗರ್ಸ್ ಇರ್ತಾರೋ ಎವ್ರಿ ಮಂತ್ ಹೇಗೆ ಆಪರ್ಚುನಿಟೀಸ್ ಕೊಡೋದು. ಮತ್ತೆ ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ, ಎಷ್ಟೊಂದ್ ಜನಕ್ಕೆ ಕ್ಯಾರಿಯೋಕೆ ಸಿಂಗಿಂಗು ಸ್ವಲ್ಪ ಬಿಗ್ ಸ್ಟೇಜ್ ಮೇಲೆ ಹೋಗಿ ಹಾಡಕ್ಕೆ ಒಂದ್ ಸ್ವಲ್ಪ ಭಯ ಇರ್ಬೋದು. ಹೇಗೆ ನನ್ಗೆ ಹಾಡಕ್ ಆಗುತ್ತೋ, ಅಯ್ಯೋ ನನ್ ಬಾತ್ರೂಮ್ ಸಿಂಗರು, ನನ್ಗೆ ಹಾಡಕ್ ಭಯ, ನನ್ಗೆ ಅದು ಇದು ಅಂತ ಎಲ್ಲ ಇರುತ್ತೆ. ಸೊ ಅವಾಗ ಏನ್ ಅನ್ಕೊಂಡ್ವಿ, ಒಂಥರ ಸ್ವಲ್ಪ ಕ್ಯಾಶುಯಲ್ ಆಗಿ ಎಲ್ಲಾರ್ಗು ಇಲ್ಲಿರೋ ವಾಷಿಂಗ್ಟನ್ DC ಏರಿಯಾನಲ್ಲಿ ಯಾರು ಕನ್ನಡಿಗರು ಹಾಡ್ತಾರೋ ಅವ್ರಿಗೆ ಸುಮ್ನೆ ಒಂದ್ ಸ್ಮಾಲ್ ಕ್ಲಬ್ ಅಂತ ಮಾಡ್ಬಿಟ್ಟು, ಸೊ ಎವ್ರಿ ಮಂತ್ ಒಂದು ಥೀಮ್ ಕೊಡ್ತೀವಿ. ಈ ಸಲಿ ಡಾಕ್ಟರ್ ರಾಜ್ ಹಾಡ್ ಹೇಳ್ಬೇಕು, ಇಲ್ಲ ಈ ಸಲಿ ರವಿಚಂದ್ರನ್ ಅವ್ರದ್ದು ಒಂದು ಥೀಮ್ ಇದೆ, ಇಲ್ಲ ಈ ಸಲಿ ಒಂದು ಆಕಾಶದ ಬಗ್ಗೆ ಹಾಡ್ಬೇಕು, ಈ ತರ ಡಿಫ್ರೆಂಟ್ ಥೀಮ್ಸ್ ಕೊಡ್ತಾ ಇದ್ವಿ. ಸೊ ಬಂದು ಯಾವುದೇ ತರಹದ ಸಿಂಗರ್ ಇರ್ಬೋದು, ನೀವು ಒಂಥರ ಅಪ್ಕಮಿಂಗ್ ಇರ್ಬೋದು, ಇಲ್ಲ ನಿಮ್ಗೆ ಪ್ರೊಫೆಷನಲ್ ಆಗೂ ಇರ್ಬೋದು, ಇಲ್ಲ ಯು ಆರ್ ಜಸ್ಟ್ ಬಂದು ಅಲ್ಲಿ ಒಂದು ನೆಟ್ವರ್ಕ್, ನಮ್ದು ಸೋಷಿಯಲ್ ನೆಟ್ವರ್ಕ್ ವಿಚ್ ಇಸ್ ಮೋರ್ ಸಿಂಗಿಂಗ್ ಓರಿಯೆಂಟೆಡ್, ಒಂಥರ ಎಲ್ಲಾ ಸಿಂಗರ್ಸ್ ಮ್ಯೂಸಿಕ್ ಲವರ್ಸ್ ಅಂತ. ಸೊ ಅದನ್ನ ಮಾಡೋಣ ಅಂತ ವಿ ಜಸ್ಟ್ ಸ್ಟಾರ್ಟೆಡ್. ಸೊ ಚೆನ್ನಾಗಾಯ್ತು. ಅಫ್ಕೋರ್ಸ್ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಸ್ವಲ್ಪ ಅದನ್ನೆಲ್ಲ ನಿಲ್ಸ್ಬೇಕಾಗಿ ಬಂತು, ಸ್ವಲ್ಪ ಆನ್ಲೈನ್ ಮಾಡಕ್ ಶುರು ಮಾಡಿದ್ವಿ. ಬಟ್ ಪ್ಯಾಂಡಮಿಕ್ ಆಗೋವರೆಗೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅಂಡ್ ಐ ಥಿಂಕ್ ಇಟ್ ವಾಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲಾರು ಕನ್ನಡ ಕ್ಯಾರಿಯೋಕೆ ಕ್ಲಬ್ ಅಲ್ಲಿ. ಹೌದೌದು, ಅದೇ ಈಗ ಹವ್ಯಾಸಕ್ಕಾಗಿ ಹಾಡು ಹೇಳುವವರಾಗ್ಲಿ ಅಥವಾ ನುರಿತ ಹಾಡುಗಾರರಾಗ್ಲಿ ಅವರಿಗೆಲ್ಲ ಒಂದು ಒಳ್ಳೆ ಅವಕಾಶ ಕೊಡ್ತಿದ್ರಿ ನೀವು ಕನ್ನಡಿಗರಿಗೆ. ಕರೆಕ್ಟ್. ತುಂಬಾ ಚೆನ್ನಾಗಿರ್ತಿತ್ತು. ವೇದಿಕೆಯಲ್ಲಿ ಒಂದೇ ಸತಿ ಹಾಡ್ಲಿಕ್ಕೆ ಕೆಲವರಿಗೆ ಭಯ ಆಗತ್ತೆ, ಇದು ಒಂಥರ ಕ್ಯಾಶುವಲ್ ಆಗಿ ಆಡ್ಲಿಕ್ಕೆ ಚೆನ್ನಾಗಿರುತ್ತೆ. ಕ್ಯಾಶುವಲ್ ಆಗಿ ಆಡಲಿಕ್ಕೆ ಕರೆಕ್ಟ್. ನೀವು ಈ ಹಾಡು ಹೇಳೋದಷ್ಟೇ ಅಲ್ಲ, ಈ ಕೌನ್ಸೆಲಿಂಗ್, ಮೆಡಿಟೇಷನ್ ಇಷ್ಟೆಲ್ಲ ಜೊತೆಗೆ ಇನ್ನೂ ಒಂದು ನಿಮ್ದು ರೆಕ್ಕೆಗೆ ಮತ್ತೊಂದು ಗರಿ ಇದೆ. ಅದೇನಂದ್ರೆ, ನೀವು ಹಲವಾರು ಸೌಂದರ್ಯ ಸ್ಪರ್ಧೆಗಳು, ಬ್ಯೂಟಿ ಪ್ಯಾಜೆಂಟ್ಗಳಲ್ಲಿ ಭಾಗವಹಿಸಿದ್ದಲ್ಲದೆ ವಿಜಯಿಗಳೂ ಆಗಿದ್ದೀರಾ. ಅದು ಕಮ್ಮಿ ಏನಲ್ಲ, ಇಷ್ಟು ದೊಡ್ಡ ಏರಿಯಾದಲ್ಲಿ ವಿನ್ ಆಗೋದು. ಸೊ ಆ ಅನುಭವ ಹೇಗಿತ್ತು? ಅದ್ರಲ್ಲಿ ನೀವು ನಿಮ್ಮನ್ನು ಹೇಗೆ ತೊಡಗಿಸ್ಕೊಂಡ್ರಿ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ ನಾನ್ ಪ್ಯಾಜೆಂಟ್ಗೆ ಹೋಗಿ ಇಲ್ಲ ಸೌಂದರ್ಯ ಸ್ಪರ್ಧೆಗೆ ಹೋಗಿ ವಿನ್ ಆಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಅಕ್ಕ 2020 ಆನ್ಲೈನ್ ಮಾಡಿದ್ರು, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಅಕ್ಕ ಆನ್ಲೈನ್ ಆಗಿ ಒಂದು ಬ್ಯೂಟಿ ಪ್ಯಾಜೆಂಟ್ ನ ಆನ್ಲೈನ್ ಮಾಡಿದ್ರು. ಸೊ ಅವಾಗ್ಲೂ ಕೂಡ ಐ ವಾಸ್ ನನ್ಗೆ ಆಗುತ್ತೋ ಇಲ್ವೋ ಅಂತ. ಆಮೇಲೆ ಇಲ್ಲಿ ಕೋಆರ್ಡಿನೇಟರ್ ಮಾತಾಡಿದಾಗ ಇಲ್ಲ ಜಸ್ಟ್ ಎಲ್ಲ ಎಂಕರೇಜ್ ಮಾಡಿದ್ರು. ಅವ್ರ ಕೋಆರ್ಡಿನೇಟರ್ ಒನ್ ಆಫ್ ದ ಕೋಆರ್ಡಿನೇಟರ್ಸ್ ಆಗಿದ್ರು. ಸೊ ಜಸ್ಟ್ ಎಂಕರೇಜ್ ಮಾಡಿದ್ರು. ಇಲ್ಲಿರೋ ಎಲ್ಲ ಎಷ್ಟೊಂದ್ ಜನ ಇಲ್ಲಿ ವಾಷಿಂಗ್ಟನ್ DC ಏರಿಯಾದಲ್ಲಿ ಇರ್ಬೋದು ಅಥವಾ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಇರ್ಬೋದು. ಸೊ ಐ ವಾಸ್ ಓಕೆ ಸುಮ್ನೆ ಟ್ರೈ ಮಾಡೋಣ ಏನು ಅಂದ್ಬಿಟ್ಟು ಒಂದು 2-3 ದಿನ ಇತ್ತು ಫೈನಲ್ ಸಬ್ಮಿಷನ್ ಡೇಟ್ಗೆ. ಸೊ ಸುಮ್ನೆ ಟ್ರೈ ಮಾಡೋಣ ಅಂತ ನಂದು ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಹಾಕ್ತು. ಅದ್ರೊಳಗೆ ಟ್ಯಾಲೆಂಟ್ ವಿಡಿಯೋ ಕೂಡ, ಟ್ಯಾಲೆಂಟ್ ಸಿಂಗಿಂಗ್ ಹೇಗಿದ್ರು ಇತ್ತು. ಸೊ ತುಂಬಾ ಜಾಸ್ತಿ ಏನ್ ಪ್ರಿಪೇರ್ ಆಗ್ಬೇಕಾಗಿರ್ಲಿಲ್ಲ. ಸೊ ಟ್ಯಾಲೆಂಟ್ ಗೆ ಅದನ್ನ ಸಬ್ಮಿಟ್ ಮಾಡ್ಬಿಟ್ಟು ನನ್ ಬಗ್ಗೆ ಎಲ್ಲ ಮಾಡಿ ವಾಕಿಂಗು ಅದು ಇದು ಇಲ್ಲ ಹೆಂಗಾಗುತ್ತೋ ಹಂಗೆ ಒಂದ್ 2 ದಿನದಲ್ಲಿ ಒಂದೊಂದ್ಸಲಿ ಚೆನ್ನಾಗಿರೋ ಡ್ರೆಸ್ ಕೂಡ ಇರ್ಲಿಲ್ಲ, ಒಂದು ಪ್ಯಾಜೆಂಟ್ ಡ್ರೆಸ್ ಕೂಡ ಇರ್ಲಿಲ್ಲ. ಅವಾಗ ಬೇರೆ ಪ್ಯಾಂಡಮಿಕ್ ಆಗಿತ್ತು. ಸೊ ಆಚೆಗೀಚೆ ಹೋಗಿ ಶಾಪ್ ಮಾಡಕ್ಕೆ ಅದಕ್ಕೂ ಟೈಮ್ ಇರ್ಲಿಲ್ಲ. ಸೊ ಹಂಗ್ ಮಾಡಿ ಐ ಗಾಟ್ ಸೆಲೆಕ್ಟೆಡ್ ಟು ದ ಟಾಪ್ 5 ಅಕ್ಕ ಇದ್ರೊಳಗೆ. ಆ ಟಾಪ್ 5 ನಲ್ಲಿ ನಾವು ವಿ ವರ್ ಏಬಲ್ ಟು ಗೋ ಕ್ವೆಶ್ಚನ್ ಆನ್ಸರ್ಸ್ ರೌಂಡ್ಸ್ ಎಲ್ಲ ಆಗಿ ಫೈನಲ್ ಆಗಿ ಮಿಸ್ಸಸ್ ಟ್ಯಾಲೆಂಟೆಡ್ ಅಕ್ಕ 2020 ವಿನ್ ಆದೆ. ಅದಾದ್ಮೇಲೆ ಮಿಸ್ಸಸ್ ಅಕ್ಕ ಫಸ್ಟ್ ರನ್ನರ್ ಅಪ್ ಕೂಡ ಅಲ್ಲಿ ವಿನ್ ಆದೆ.
ಅದಾದ್ಮೇಲೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡಬಹುದೇನೋ ಅಂತ. ಅಲ್ಲಿಂದ ಮಿಸಸ್ ಇಂಡಿಯಾ DC ಮೇರಿಲ್ಯಾಂಡ್ ವರ್ಜೀನಿಯಾ ಈ 3 ಸ್ಟೇಟ್ಗೆ ಒಂದು ಪ್ಯಾಜೆಂಟ್ ನಡೆಸ್ತಾರೆ ಇಲ್ಲಿ. ಸೊ ಮಿಸಸ್ ಇಂಡಿಯಾ DC ಮೇರಿಲ್ಯಾಂಡ್ ವರ್ಜೀನಿಯಾ ಅದಕ್ಕೆ ವಿನ್ ಆಗಿ ಅಲ್ಲಿ 2021 ಅಲ್ಲಿ ವಿನ್ ಆಗಿ ಅಲ್ಲಿಂದ ರೆಪ್ರೆಸೆಂಟ್ ಮಾಡಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಸೊ ಮಿಸಸ್ ಇಂಡಿಯಾ USA ಅಂತ ಕರೀತಾರೆ. ಸೊ ಅಲ್ಲಿ ಹೋಗಿ ಅಲ್ಲಿ ಕೂಡ ಮಿಸಸ್ ಇಂಡಿಯಾ USA ರನ್ನರ್ ಅಪ್ ಆಗಿ ವಿನ್ ಆದೆ. ಸೊ ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಕಾಲೇಜ್ ನಲ್ಲಿ ಒಂದ್ ಸ್ವಲ್ಪ ಫ್ಯಾಷನ್ ಶೋಸ್ ಆತರ ಮಾಡ್ತಿದ್ದೆ ಹೊರತು ಅದಾದ್ಮೇಲೆ ಮೋಸ್ಟ್ ಗ್ಯಾಪ್ ಆಫ್ 10-15 ಇಯರ್ಸ್ ಏನೂ ಮಾಡಿರ್ಲಿಲ್ಲ ಅದ್ರ ಬಗ್ಗೆ. ಮೋರ್ ದೆನ್ 20 ವರ್ಷ ಆಗಿತ್ತೇನೋ ಅದೆಲ್ಲ ಆಗಿ. ಸೊ ಮಕ್ಳಾಗಿರುತ್ತೆ, ಸೊ ಒಂದೊಂದ್ಸಲಿ ಕಾನ್ಫಿಡೆನ್ಸ್ ಇರಲ್ಲ ನಿಮ್ ಬಾಡಿನಲ್ಲಿ, ಹೋಗ್ಬಹುದಾ, ನಾನ್ ಸ್ಟೇಜ್ ಮೇಲೆ ಹೋಗ್ಬಹುದಾ, ಸ್ಟೇಜ್ ಮೇಲೆ ಹಾಡ್ಬಹುದಾ, ಅದು ಕಾಂಪಿಟೇಷನ್ ತರ ನಾವ್ ಮಾಡೋದ್ ಸ್ವಲ್ಪ ಕಮ್ಮಿ ಅಲ್ವಾ. ಸುಮ್ನೆ ಹೋಗಿ ಹಾಡ್ತೀವಿ ವರ್ಸಸ್ ಕಾಂಪಿಟೇಷನ್. ಸೊ ಸ್ವಲ್ಪ ಭಯ ಇತ್ತು, ಆಗುತ್ತೋ ಇಲ್ವೋ ಅಂತ. ಬಟ್ ಒಂದೊಂದ್ಸಲಿ ಮಾಡೇ ಬಿಡೋಣ, ಟ್ರೈ ಮಾಡ್ಬಿಡೋಣ ಅಂತ ಹೋಗಿ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಶುಭ ಅವರೇ, ತುಂಬಾ ಚೆನ್ನಾಗಿತ್ತು. ಖಂಡಿತ. ಅದು ಅಮೆರಿಕದಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಅವರು ಕನ್ನಡತಿ ವಿನ್ ಆಗಿ ಬರ್ತಾರೆ ಅಂದ್ರೆ ನಮಗೂ ತುಂಬಾ ಹೆಮ್ಮೆಯ ವಿಷಯ. ನಮಗೆಲ್ಲ ಅವಾಗ ತುಂಬಾನೇ ಸಂತೋಷ ಆಗಿತ್ತು, ಹೆಮ್ಮೆ ಆಗಿತ್ತು ನಿಮ್ ಬಗ್ಗೆ, ನಮ್ ಕನ್ನಡತಿ ಹೋಗಿದ್ದಾರೆ ಅಂತ. ಅದೇ ನೀವು ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಅದರಲ್ಲಿ ನಿಮ್ಮ ಪಾತ್ರ ಮುಖ್ಯ ಇತ್ತು ಅನ್ಸುತ್ತೆ, ಸೌಂದರ್ಯ ಸ್ಪರ್ಧೆಯಲ್ಲಿ. ಕರೆಕ್ಟ್. ಥ್ಯಾಂಕ್ ಯು ಅದ್ರ ಬಗ್ಗೆ ಕೇಳಿದ್ದಕ್ಕೆ. ಸೊ ಅಕ್ಕ ಪ್ಯಾಜೆಂಟ್ ಈ ಸಲ 2024 ನಲ್ಲಿ ನಾನು ಕೋಆರ್ಡಿನೇಟ್ ಮಾಡಿ ಅದನ್ನ ಕೂಡ ಹೋಸ್ಟ್ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಾಯ್ತು, ತುಂಬಾ ಖುಷಿ ಆಯ್ತು. ಅಂಡ್ ಎಲ್ಲ ವಿನ್ನರ್ಸ್ ಅದು ಇದು ಎಲ್ಲಾನು ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಗೇನ್ ಮುಂಚೆ ಪಾರ್ಟಿಸಿಪೇಟ್ ಮಾಡಿದ್ದೆ, ಈ ಸಲ ಹೋಸ್ಟ್ ಮಾಡಿದ್ದೆ. ಸೊ 2 ಸೈಡ್ ಕೂಡ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ಸಂತೋಷಪ್ಪ. ಅದೇ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ನಿಮ್ಮ ಹತ್ರನೇ ಕಲಿಬೇಕು ಸುನೀತಾ ಅವ್ರೆ. ಯಾಕಂದ್ರೆ ನೀವು ಹಿಂಗ್ ಮಾಡ್ಬೇಕಿದನ್ನ ಅಂದ್ರೆ ಮಾಡಿ ತೀರ್ತೀರಾ, ಅದು ತುಂಬಾನೇ ಸಂತೋಷ. ಇವತ್ತು ನಿಮ್ಮ ಹತ್ರ ಮಾತಾಡಿ ನಮಗೆ ತುಂಬಾನೇ ಸಂತೋಷ ಆಗಿದೆ. ಕೆಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ. ನಾನು ತುಂಬಾ ಕನ್ನಡ ಪದಗಳನ್ನು ಕಲ್ತ್ಕೊಂಡೆ ಅನ್ಸತ್ತೆ. ಒಂದೊಂದ್ಸಲಿ ಇದೆಲ್ಲ ಎಷ್ಟು ಕಷ್ಟ ಆಗ್ಬಿಡುತ್ತೆ ಕನ್ನಡದಲ್ಲಿ ಒಂದೊಂದ್ ಪದಗಳು ಒಂದೊಂದು ಬರದೇ ಇಲ್ಲ ಕನ್ನಡದಲ್ಲಿ. ಇನ್ನೊಂದು ಕಲ್ತ್ಕೊಂಡೆ ಏನ್ ಗೊತ್ತಾ, ಪಾಸಿಟಿವ್ ಸೈಕಾಲಜಿ ನೀವು ಮಾಡ್ತೀರಲ್ಲ, ಅದಕ್ಕೆ ಧನಾತ್ಮಕ ಮನೋವಿಜ್ಞಾನ ಅಂತಾರೆ. ಧನಾತ್ಮಕ ಮನೋವಿಜ್ಞಾನ. ಹೌದು. ತುಂಬಾನೇ ಧನ್ಯವಾದಗಳು ನೀವು ಇವತ್ತು ನಮ್ಮೊಂದಿಗೆ ಮಾತಾಡ್ಲಿಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ಜೈ ಭುವನೇಶ್ವರಿ. ತುಂಬಾ ಧನ್ಯವಾದಗಳು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶುಭ ಅವರೇ. ಥ್ಯಾಂಕ್ ಯು ನಿಮ್ಗೆ ಮತ್ತೆ ಭದ್ರಾವತಿ ರೇಡಿಯೋ ಸ್ಟೇಷನ್ ಅವರಿಗೆ ಕೂಡ. ದೂರ ಸಾಗಿದರು ಭಾವದಲೆಯೂ ಕನ್ನಡ, ಮಾನೆತ್ತರ ಹಾರಿದರು ದುಡಿತವದು ಕನ್ನಡ. ಡಿಂಡಿಮಾ 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 ಹೊರನಾಡಿನಲ್ಲಿ ಕನ್ನಡ ಡಿಂಡಿಮಾ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ SR ಭಟ್. ನಿರ್ಮಾಣ SL ರಮೇಶ್ ಪ್ರಸಾದ್. ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.